ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ನಾವು ಗುರುವಂದನೆ ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾವು ಗುರೂಜಿಯವರ ಆಡಿಯೋಗಳನ್ನ ಆಧರಿಸಿ ನಾವು ತತ್ವಬೋಧದ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಇದುವರೆಗೂ 20 ವಿಡಿಯೋಗಳಾಗಿದೆ, 21ನೇದು ಆಗಿದೆ. ಆದ್ರೆ ಇವತ್ತು ಪುನರಾವಲೋಕನವನ್ನ ಮಾಡೋಣ. ನಾವು ರಿವಿಷನ್ ಲಾಸ್ಟ್ ವೀಕ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಉಳಿಸ್ಕೊಂಡಿದೀವಿ. ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಸ್ಥೂಲ ಶರೀರದ ಬಗ್ಗೆ ಚಿಂತನೆ ಇದೆ. ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ, ನಾವು ನಾನು ಯಾರು ಅಂತ ಹೇಗೆ ಕಂಡಿಡ್ಕೊಳ್ಳೋದು. ಇವಾಗ ನಾನು ಅಲ್ಲದೆ ಇರೋದನ್ನ ಎಲ್ಲನೂ ಹೊರಗಡೆಗೆ ತೆಗೆದು ಆಮೇಲೆ ನಾನು ಅನ್ನೋದ ಒಂದು ಸ್ವರೂಪ ಲಕ್ಷಣಗಳ ಮೂಲಕ ತಿಳ್ಕೊಳ್ಬೇಕು. ಅದಕ್ಕೆ ಆಧಾರ ವೇದಾಂತ ಮತ್ತು ಗುರುವಾಕ್ಯಗಳು. ಅವರು ಪ್ರಕರಣಗಳ ಮೂಲಕ ನಮಗೆ ಇದು ನೀನಲ್ಲ ನೀನಲ್ಲ ಅಂತ ಹೇಳಿ ಕೊನೆಗೆ ಯಾವುದು ನೀನು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಪ್ರಕರಣ ಅಂದ್ರೆ ಪ್ರಕ್ರಿಯೆಗಳ ಮೂಲಕ ಈ ಪ್ರಕರಣ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ತತ್ವಬೋಧ ಒಂದು ಪ್ರಕರಣ ಗ್ರಂಥ. ಅದರಲ್ಲಿ ಯಾವ ಪ್ರಕ್ರಿಯೆಗಳನ್ನ ಮೂಲಕ ನಮ್ಮನ್ನ ನಿಜ ಸ್ವರೂಪವನ್ನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಶರೀರತ್ರಯಗಳು, ಮತ್ತೆ ಜಾಗೃತ, ಸ್ವಪ್ನ, ಸುಷುಪ್ತಿ 3 ಅವಸ್ಥಾತ್ರಯಗಳು ಮತ್ತು ಪಂಚಕೋಶಗಳು. ಅವುಗಳು ಸಹ ಆ ಒಂದು ಪ್ರಕ್ರಿಯೆಯಲ್ಲೂ ಸಹ ನೀನು ಇವು ಅಲ್ಲ ಅಂತ ತೋರಿಸಿದರೆ ಕೊನೆಗೆ ಕಾರ್ಯ ಕಾರಣ ಸಂಬಂಧ ತಿಳಿಸಿ ಅದು ಹೇಗೆ ನೀನಲ್ಲ, ಇದಕ್ಕಿಂತನೂ ವ್ಯತಿರೇಕವಾದದ್ದು ಭಿನ್ನವಾದದ್ದು ನೀನು ಅಂತ ತೋರಿಸ್ತಾ ಇದ್ದಾರೆ. ಈಗ ಶರೀರತ್ರಯದಲ್ಲಿ ಮೊದಲು ಇವಾಗ ಸ್ಥೂಲ ಶರೀರದ ಬಗ್ಗೆ ಮಾತಾಡಿದ್ದಾರೆ. ಹೇಗೆ ನೀನು ಅಲ್ಲ ಅಂತ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ನಾನು ಅಂದ್ರೆ ಈ ಶರೀರ ಅಲ್ಲ, ಆದ್ರೆ ಶರೀರ ಆತ್ಮನಲ್ವೇ ಅನ್ನೋದು ಅವರು ಹೇಳಿಲ್ಲ. ಅದನ್ನ ಕೊನೆಯಲ್ಲಿ ವಿಚಾರ ಮಾಡೋದಾಗತ್ತೆ. ಈಗ ಹೇಗೆ ನನಗಿಂತ ಇದು ವ್ಯತಿರೇಕವಾದದ್ದು, ಭಿನ್ನವಾದದ್ದು ಅಂತ ತಿಳ್ಕೊಳ್ಳೋದ್ರ ಕಡೆಗೆ ನಾವು ಹೆಚ್ಚು ಫೋಕಸ್ ಮಾಡೋಣ. ಇದು ಮೊದಲನೇ ಪ್ರಶ್ನೆಯಿಂದನೇ ತೆಗೆದುಕೊಳ್ಳೋಣ. ಒಬ್ಬ ಜೀವಿಗೆ ಎಷ್ಟು ಶರೀರಗಳಿವೆ, ಅವು ಯಾವುವು ಅಂತ ಬಿಟ್ಟು ಶಶಿಧರ್ಜಿ ಹೇಳ್ತೀರಾ? ಮೇಡಮ್, ಒಬ್ಬ ಜೀವಿಗೆ ಎಷ್ಟು ಶರೀರಗಳಿವೆ? ಇವಾಗ ನನ್ನ ಕಾಣ ಒಂದೇ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ. ಮುಂದುವರಿಸಿ ಇದನ್ನ ನೆಕ್ಸ್ಟ್ ಕ್ವೆಶ್ಚನ್ ಹೇಳಿ. ಸ್ಥೂಲ ಶರೀರವು ಯಾವುದರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ ಮೇಡಮ್. ಪಂಚಭೂತಗಳು ಹೇಗೆ? ಈಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈಗ ಪೃಥ್ವಿ ತತ್ವ ಅಂದ್ರೆ ನಮ್ಮ ದೇಹದ ಆಹಾರದಿಂದ ನಮ್ಮ ದೇಹ ಉತ್ಪತ್ತಿ ಆಗಿಲ್ಲ. ಸೊ ಆಹಾರ ಬರೋದು ಭೂಮಿಯಿಂದ, ಅಂದ್ರೆ ಪೃಥ್ವಿಯಿಂದ.
ಸೊ ಪೃಥ್ವಿ ತತ್ವದಿಂದ ಅದಾಗಿದೆ. ಮತ್ತೆ ಈಗ ಆ, ನಮ್ಮ ದೇಹದಲ್ಲಿ ಸಾಕಷ್ಟು ರಕ್ತ ಇತರೆ ರಸಗಳು ಉತ್ಪತ್ತಿ ಇದೆ, ಅದು ಜಲತತ್ವದಿಂದ ಆಗಿದೆ. ಹಾಗೇನೆ ಅವುಗಳ ಚಲನೆ ಏನಿದೆಯಲ್ಲ, ಚಲನೆ ವಾಯು ತತ್ವದಿಂದ ಆಗಿದೆ. ಮತ್ತೆ ಚಲನೆ. ದೇಹದ ಉಷ್ಣಾಂಶ ಇದೆಯಲ್ಲ, ಅದು ಹಾ ಅಗ್ನಿ. ಹಾ ಹಾಗೆ ಆ ದೇಹದೊಳಗೆ ಅವಕಾಶ ಇದೆ, ಅಂದ್ರೆ ಖಾಲಿ ಜಾಗಗಳಿದೆ ಈಗ ಜಠರದಲ್ಲಿ ಅಲ್ಲೆಲ್ಲನ. ಸೊ ಅದು ಆಕಾಶ ಆಗಿದೆ. ಚಲನೆ ವಾಯು ತತ್ವದಿಂದನ ಅಥವಾ ನಾವು ಉಸಿರಾಟ ಆಡ್ತೀವಲ್ಲ ಆ ಉಸಿರಾಟ ಉಸಿರಾಟನೂ ಸಹ ವಾಯುತತ್ವನೇ, ಹಾಗೆ ಚಲನೆ ಸಹ ವಾಯುತತ್ವ ಅಂತಾನೆ ಹೇಳ್ತಾರೆ ಮೇಡಮ್. ವಾಯು. ಆದ್ರೆ ಚಲನೆ ಬರುವುದು ಯಾವುದರಿಂದ? ಸ್ಥೂಲ ಶರೀರದಲ್ಲಿ ಚಲನೆ ಬರ್ಬೇಕಾದ್ರೆ ಅದಕ್ಕೆ ಪ್ರಾಣಶಕ್ತಿ ಅನ್ನೋದು ಬೇಕಲ್ವಾ? ಅದು ಪ್ರಾಣಶಕ್ತಿ ಅನ್ನೋದು ಸೂಕ್ಷ್ಮ ಶರೀರದಲ್ಲಿ ಬರುತ್ತೆ. ವಿಚಾರ ಮಾಡೋಣ. ಸರಿ ಸಂಧ್ಯಾಜಿ, ನೀವು ಹೇಳಿ. ಪಂಚಭೂತಗಳಿಂದ ಈ ಸ್ಥೂಲ ಶರೀರ ನನಗೆ ಯಾವುದರಿಂದ ಬಂದಿತ್ತು, ಏಕೆ ಬಂದಿತ್ತು? ಅಂದ್ರೆ ಈ ನಾನು ಅನ್ನೋ ಈ ಪರಿಕಲ್ಪನೆ ಏನಿತ್ತು ನಮ್ಮಲ್ಲಿ ಇಲ್ಲಿವರೆಗೂನು, ಅಂದ್ರೆ ನಮ್ಗೆ ಇದು ವೇದ ಮಾತೆ ಈ ರೀತಿ ಶರೀರಗಳನ್ನ 3 ರೀತಿ ವಿಂಗಡಿಸಿದ್ದಾಳೆ ಅನ್ನೋ ಅರಿವಿಲ್ದೆ ಇರೋ ನಾವು ಜೀವಿಯಾದ ನಾವು ಈ ದೇಹನೇ ನಮ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದು. ಆದ್ರೆ ಯಾವಾಗ ಈ ವೇದ ಮಾತೆ ಆ ಶರೀರಗಳನ್ನ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಅರಿವಾಯ್ತು, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ. ಈ ಶರೀರವು ಪಂಚಭೂತಗಳಿಂದ ಮತ್ತು ಪಂಚಭೂತ, ಪಂಚಕೋಶಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳಿಂದೆಲ್ಲ ಆಗಿದೆ ಅನ್ನೋದನ್ನ ನಾವು ಅರ್ಥಕೊಂಡ್ವಿ. ಈ ಪಂಚಭೂತಗಳಿಂದ ಆದಂತ ಈ ಶರೀರ ಪೃಥ್ವಿ, ಜಲ, ಅಗ್ನಿ, ವಾಯು, ಮತ್ತೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತೆ ಆಕಾಶ, ಈ 5 ಭೂತಗಳಿಂದ ಆದಂತ ಈ ಶರೀರ ಅಂದ್ರೆ ದೇಹ ಪೃಥ್ವಿಯಿಂದ ಆಗಿದೆ. ದೇಹ ಪೃಥ್ವಿ ತತ್ವ. ಅಂದ್ರೆ ಏನು ಅಂದ್ರೆ ನಾವು ಈ ದೇಹಕ್ಕೆ ಬೇಕಾದಂತ ಆಹಾರವನ್ನು ನಾವು ಏನೇ ಪಡಿಬೇಕಾದ್ರೂ, ಹೇಗಪ್ಪ ಇದು ಮಣ್ಣಿಂದ ಹೆಂಗಾಗ್ಬಿಡ್ತು, ಈ ಶರೀರ ಚರ್ಮ ಅಲ್ವಾ ಇರೋದು ಮೇಲ್ ನೋಡಕ್ಕೆಲ್ಲ, ಏನು ಮಣ್ಣಿಂದ ಆಗ್ಬಿಡ್ತು, ನಿನ್ ಮಣ್ಣಿನ ಬೊಂಬೆನ ಇದು ಅಂತ ನಾವ್ ಅನ್ಕೋತೀವಿ. ಆದ್ರೆ ಹೇಗಿದು ಅಂದ್ರೆ ಇದಕ್ ಬೇಕಾದಂತ ಆಹಾರ ಏನಿದೆ ಆ ಆಹಾರವನ್ನ ನಾವು ಮಣ್ಣಿನಿಂದಲೇ ಪಡ್ಕೋತೀವಿ. ಏನನ್ನೇ ತಿಂದ್ರು, ದವಸ ಧಾನ್ಯಗಳು, ಹಣ್ಣುಗಳು ಎಲ್ಲವನ್ನು ನಾವು ಭೂಮಿಯಿಂದನೇ ಪಡ್ಕೋತೀವಿ. ನಮ್ಮ ಈ ಶರೀರ ಅಂತ್ಯವಾದಾಗ್ಲೂ ಅದು ಭೂಮಿಗೆ ಹೋಗುತ್ತೆ, ಎಲ್ಲಿಂದ ಬರುತ್ತೋ ಪುನಃ ಅಲ್ಲಿಗೆ ಹೋಗುತ್ತೆ. ಇದಕ್ಕೆ ಶರೀರಕ್ಕೆ ಸಾವಿದೆ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅನ್ನೋದೊಂದಿರುತ್ತೆ, ಅದಕ್ಕೆ ಕಾರಣ ಶರೀರ ಅಂತ ಒಂದಿರುತ್ತೆ, ಅದಕ್ಕೇನ್ ಸಾವಿರಲ್ಲ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಆದ್ರೆ ಈ ಸ್ಥೂಲ ಶರೀರ ಏನಿದೆ ಇದು ಮಣ್ಣಿನಿಂದನೇ ಬರುತ್ತೆ, ಪುನಃ ಮಣ್ಣಿಗೆ ಹೋಗಿ ಸೇರುತ್ತೆ. ನಂತರ ರಕ್ತ ಅಂದ್ರೆ ಈ ದೇಹದಲ್ಲಿ ಯಾತಕ್ ಬಂತು ಇದು? ಅಂದ್ರೆ ನಮ್ಮ ದೇಹನ ಹೊತ್ಕೊಂಡು ನಾವೇನ್ ಮಾಡಿರ್ತೀವಿ, ಪೂರ್ವಾರ್ಜಿತ ಪುಣ್ಯ ಕರ್ಮಗಳ ಪುಣ್ಯ ಪಾಪಗಳ ಫಲವಾಗಿ ಈ ದೇಹ ನಮಗ್ ಬಂದಿದೆ. ಈ ದೇಹ ಅಲ್ಲಿ ಪುಣ್ಯ ಮಾಡೋದ್ರಿಂದ ಸಿಕ್ಕಿದೆ. ಇದನ್ನ ನಾವು ಸತ್ಕರ್ಮಗಳನ್ನ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಮಾಡ್ಕೊಂಡು ನಾವು ಏನು ಹಿಂದೆ ಪಾಪ ಕರ್ಮಗಳನ್ನ ಮಾಡಿದ್ವಿ ಅದಕ್ಕೆ ತಕ್ಕನಾಗಿ ಆ ಪಾಪ ಕರ್ಮಗಳನ್ನ ಕಳಿಯೋದಿಕ್ಕೋಸ್ಕರ ನಾವು ಕಡಿಮೆ ಮಾಡ್ಕೋಬೇಕು ಇಲ್ಲಿ ಅಂತ ಭಗವಂತ ಈ ಶರೀರ ಕೊಟ್ಟಿದ್ದಾನೆ. ಅದನ್ನ ಅರ್ಥಕೊಂಡು ನಾವು ಸತ್ಕರ್ಮಗಳನ್ನ ಮಾಡ್ತಾ ನಮ್ಮ ಪಾಪ ಕರ್ಮಗಳನ್ನ ಕಡಿಮೆ ಮಾಡ್ಕೊಂಡು ಪುಣ್ಯಗಳನ್ನ ಹೊತ್ಕೊಂಡಾಗ ನಾವು ಇನ್ನೂ ಉತ್ತಮವಾದ ಮುಂದೆ ಈಗ ನಾವು ಮೋಕ್ಷ ಪಡಿಬೇಕು ಅಂದಾಗ ನಮ್ಗೆ ಇನ್ನೊಂದು ಜನ್ಮ ಜೀವದ ಆಸೆ ಇಲ್ಲ. ಅಲ್ಲಿ ನಾವು ಪುಣ್ಯ ಕರ್ಮಗಳನ್ನ ಮಾಡಿ ಮೋಕ್ಷಗಳನ್ನ ಪಡಿಬೇಕು ಅನ್ನೋದಷ್ಟೇ ಇಲ್ಲಿ ನಮ್ಮೆಲ್ಲರ ಉದ್ದೇಶ. ಹಂಗಾಗಿ ನಾವು ಅತಿ ಹೆಚ್ಚು ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ನಾವು ಸದ್ಗತಿ ಹೊಂದೋದ್ರ ಕಡೆಗೆ ಗಮನ ಕೊಡೋದಕ್ಕೋಸ್ಕರ ಈ ದೇಹವನ್ನ ಭಗವಂತ ಕೊಟ್ಟಿದ್ದಾನೆ. ಇಲ್ಲಿ ವ್ಯಾವಹಾರಿಕವಾಗಿ ನಾವು ಎಲ್ಲ ಅನುಭವಗಳನ್ನ ಪಡೆಯೋದಕ್ಕೆ ನಾವು ಇವೆಲ್ಲ ಏನೇ ಕರ್ಮಗಳನ್ನ ಮಾಡ್ಬೇಕಾದ್ರೆ, ಸತ್ಕರ್ಮಗಳನ್ನ ಮಾಡ್ಬೇಕಾದ್ರೆ ಅದರ ಅನುಭವಗಳು ಎಲ್ಲವನ್ನು ಪಡಿಬೇಕಾದ್ರೆ ನಮ್ಗೆ ದೇಹ ಇರ್ಬೇಕು. ದೇಹವನ್ನು ಉಪಯೋಗಿಸ್ಕೊಂಡು ದೇಹಗಳನ್ನ ಅದನ್ನ ಈಗ ಕಿವಿಗಳ ಪಂಚೇಂದ್ರಿಯಗಳ ಮೂಲಕ ನಾವು ಈ ಗುರುಗಳ ಟಾಕ್ಗಳನ್ನ ಕೇಳೋದಿಕ್ಕೆ, ಸತ್ಸಂಗಗಳಲ್ಲಿ ಭಾಗವಹಿಸೋದಿಕ್ಕೆ
ಕೇಳೋದಕ್ಕೆ ಶರೀರ ಬೇಕು, ಕಿವಿಗಳಲ್ಲಿ ಒಳ್ಳೆಯ ಪ್ರವಚನಗಳನ್ನ ಪ್ರಭುಜಿಗಳಂತವ್ರು ವೇದಾಂತದ ವಿಷಯಗಳನ್ನ ತಿಳ್ಕೊಳಕ್ಕೆ ಓದಕ್ಕೆ ಕಣ್ಣು ಬೇಕು, ಕೇಳಕ್ಕೆ ಕಿವಿ ಬೇಕು, ಅದನ್ನ ನಾವು ಅರ್ಥಕೊಂಡದನ್ನ ಹೇಳೋದಿಕ್ಕೆ ಬಾಯಿ ಬೇಕು. ಹೀಗೆ ಈ ಪಂಚೇಂದ್ರಿಯಗಳನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ಈ ಪಂಚಭೂತಗಳಿಂದಾದ ಈ ಶರೀರವನ್ನ ಸತ್ಕರ್ಮಗಳಿಗೆ ಉಪಯೋಗಿಸ್ಕೊಂಡು ಸದ್ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೇಕು. ಧನ್ಯವಾದಗಳು ಸಂಜಯ್ ಜಿ. ಸಾವಿತ್ರಿಜಿ, ನೀವು ಮುಂದೆ ಈ 2 ಪ್ರಶ್ನೆಯನ್ನ ತೆಗೆದುಕೊಳ್ಳಿ. ದೇಹಾತ್ಮ ಬುದ್ಧಿ ಅಂದ್ರೆ ಏನು? ದೇಹಾತ್ಮ ಬುದ್ಧಿ ಅಂದ್ರೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಅನ್ಕೊಂಡಿರೋದು, ಅದು ದೇಹಾತ್ಮ ಬುದ್ಧಿ ಅಜ್ಞಾನ ಅದು ಅಂತ. ನಾನು ದೇಹವೆಂಬ ದೇಹಾತ್ಮ ಬುದ್ಧಿನ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ಯಾವ ವಿವೇಕವನ್ನು ಪರಿಶೀಲಿಸಲು ಯಾವ ವಿವೇಕವನ್ನು ಬಳಸಬೇಕು? ಹೇಗೆ ಅದನ್ನ ನಾವು ನಮ್ಮ ವಿವೇಕದಿಂದ ಅಲ್ಲ, ನಾನು ದೇಹ ಅಲ್ಲ. ಸೂಕ್ಷ್ಮವಾದಂತ ವಿವೇಕ ಇರ್ಬೇಕಾಗತ್ತೆ ಅವನಿಗೆ. ಸ್ಥೂಲದಿಂದ ಸೂಕ್ಷ್ಮಗೆ ಹೋಗ್ತಾ ಹೋಗ್ತಾ ಈ ಶರೀರ ನಾನಲ್ಲ, ಬುದ್ಧಿ ನಾನಲ್ಲ, ಇವು ಯಾವ್ದು ನಾನಲ್ಲ ಅಂತ ತಿಳ್ಕೊಂಡಾದ್ಮೇಲೆ ಅವನಿಗೆ ಆತ್ಮ ಸ್ವರೂಪ ಗೊತ್ತಾಗತ್ತೆ. ಹಾಗಾಗಿ ಆ ಸತ್ಯವನ್ನು, ಆ ತತ್ವವನ್ನು, ಮೂಲವನ್ನು ಅರ್ಥಕೊಂಡು ಅವನು ತಿಳ್ಕೊಬೇಕಾಗತ್ತೆ. ಅದ್ ನಿಜ. ಅದು ಅದಕ್ಕೆ ಇವಾಗ 4 ರೀತಿಯ ವಿವೇಕಗಳನ್ನ ಕೊಟ್ಟಿದ್ದಾರೆ. ಒಂದು ಆತ್ಮ ಅನಾತ್ಮ, ಮತ್ತೆ ನಿತ್ಯ ಅನಿತ್ಯ, ಜಡ ಚೈತನ್ಯ, ಮತ್ತೆ ಸತ್ಯ ಮಿಥ್ಯ. ಈ ವಿವೇಕಗಳನ್ನು ಉಪಯೋಗಿಸಿ ಹೇಗೆ ನಾನು ದೇಹ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಾನು ದೇಹಕ್ಕಿಂತ ವ್ಯತಿರೇಕವಾದಂಥದ್ದು, ನಾನು ಚೈತನ್ಯ ಅಂತ ತಿಳ್ಕೊಳ್ಬೇಕಾದ್ರೆ ಈ 4 ವಿವೇಕಗಳನ್ನ ಉಪಯೋಗಿಸ್ಬೇಕು. ಸರಿ, ಇವಾಗ ಆಯ್ತಲ್ಲ. ಇದನ್ನೇ ಆತ್ಮ ಅನಾತ್ಮ ವಿವೇಕದಿಂದ ವಿವರಿಸಿ ಮತ್ತೆ ಅದರಿಂದ ದೇಹಾತ್ಮ ಬುದ್ಧಿನ ಪರಿಶೀಲನೆ ಮಾಡಿ. ಇದನ್ನು ನೀವೇ ಹೇಳಿ ಸಾವಿತ್ರಿಜಿ. ಇವಾಗ ನಾ ಹೇಳಿದ್ದು ಆತ್ಮ ಯಾವುದು, ಆತ್ಮ ಅನಾತ್ಮ ವಿವೇಕ ಅಂತಂದ್ರೆ, ಆತ್ಮ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಅನಾತ್ಮ ಅದು ಬಂದು ಹೋಗ್ತಾ ಇರತ್ತೆ, ಬದಲಾವಣೆ ಹೊಂದುತ್ತಾ ಇರತ್ತೆ. ಹಾಗಾಗಿ ಅದನ್ನ ಅನಾತ್ಮ ಅಂತ ಹೇಳ್ತಾ ಇದ್ದಾರೆ. ಈ ಶರೀರದಲ್ಲಿ ಬದಲಾವಣೆ ಆಗತ್ತೆ, ಮನಸ್ಸಿನಲ್ಲೂ ಬದಲಾವಣೆ ಆಗತ್ತೆ. ಮನಸ್ಸಿನಲ್ಲಿ ಬರ್ತಕ್ಕಂತ ಯೋಚನೆಗಳು, ಅವೆಲ್ಲ ಆ ವೃತ್ತಿಗಳು ಎಲ್ಲವೂ ಕೂಡ ಮನಸ್ಸಿನಲ್ಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ದೇಹನೂ ಅಷ್ಟೇ. ಆ ಚಿಕ್ಕವನಿದ್ದಾಗ್ಲಿಂದ ಅವನು ಗುರ್ತಿಸ್ಕೊಂತ ಹೋದಾಗ ಅದು ಸತತವಾಗಿ ಬದಲಾವಣೆ ಆಗ್ತಾ ಇರತ್ತೆ. ದೇಹ ಮನಸ್ಸು, ಬುದ್ಧಿನಲ್ಲೂ ಕೂಡ ಅಷ್ಟೇ. ಆ ನಿರ್ಧಾರಗಳು ಇವಾಗ ತಗೊಂಡಿದ್ದು ಇನ್ನೊಂದು ಕ್ಷಣಕ್ಕೆ ಅದನ್ನು ತಗೊಳಲ್ಲ, ಮತ್ತೆ ಅದು ಚೇಂಜ್ ಮಾಡ್ಕೊಂತ ಹೋಗ್ತಾ ಇರತ್ತೆ. ಹಾಗಾಗಿ ಅವೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರತ್ತೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಕ್ಕಂತ ಒಂದು ಆತ್ಮ ಸ್ವರೂಪ ತತ್ವ, ಅದನ್ನ ನಾವು ಆ ವಿವೇಕದಿಂದ ನಾವು ತಿಳ್ಕೊಬೇಕಾಗತ್ತೆ. ಆತ್ಮ ಅನಾತ್ಮ ವಿವೇಕ ಅಂತ. ಸರಿ, ಆತ್ಮ ಅನಾತ್ಮ ಹೇಗೆ ಅಂದ್ರೆ, ಆತ್ಮ ಅಂದ್ರೆ ನಾನು ಅಲ್ವಾ? ಹೌದು, ನಾನು ಶುದ್ಧವಾದ ನಾನು ಅನ್ನೋನ್ನ ತಿಳ್ಕೊಬೇಕಾಗತ್ತೆ. ಸರಿ, ನಾನು ಒಂದ್ ಕಡೆ, ಇನ್ನು ಪ್ರತಿಯೊಂದನ್ನು ನನಗಿಂತ ಹೊರತಾದ್ದು. ಇಲ್ಲಿ 2 ಪದಾರ್ಥಗಳು, ನಾನು ಒಂದು, ಮಿಕ್ಕಿದ್ದೆಲ್ಲವೂ ಬೇರೆ. ನಾನು ಆತ್ಮ, ಮಿಕ್ಕಿದ್ದೆಲ್ಲ ಅನಾತ್ಮವೇ. ನನಗಿಂತ ಹೊರತುಪಟ್ಟಿದ್ದು ಎಲ್ಲವೂ ಅನಾತ್ಮವೇ. ಹಾಗೆ ಮಾಡಿದಾಗ ನೀವು ಹೇಳಿದ್ದು ನಿಜ. ಆತ್ಮ ಅನ್ನೋದು ಸತ್ಯ, ಯಾವಾಗಲೂ ಇರುವಂತಹದ್ದು. ಅದು ಕಾಲ ದೇಶಕ್ಕೆ ಮತ್ತೆ ಒಂದು ವಸ್ತುವಿಗೆ ಸೀಮಿತವಾದದ್ದಲ್ಲ, ಅದಕ್ಕಿಂತ ಹೊರತಾದದ್ದು. ಅನಾತ್ಮ ನೀವು ಹೇಳಿದಾಗೆ ಬದಲಾವಣೆ ಆಗ್ತಾ ಇರೋದು, ಅದು ನಿಜವೇ. ಆದರೆ ನಾನು ಆತ್ಮ, ಇನ್ನು ಎಲ್ಲವೂ ನನಗಿಂತ
ಹೊರತಾದದ್ದು. ನನ್ನ ದೇಹವನ್ನ ಇವಾಗ ನಾನು ಹೇಗೆ ಅನಾತ್ಮ ಅಂತ ಹೇಳೋದು ಅಂತಂದ್ರೆ, ನಾನು ದೇಹವನ್ನು ನಾನು ಅರಿತ್ಕೊಳ್ತಾ ಇದ್ದೀನಿ ಅಲ್ವಾ. ಇವಾಗ ಎಲ್ಲ ನನ್ನ ವೀಕ್ಷಣೆಗೆ ಸಿಗುವಂತಹ ಪ್ರತಿಯೊಂದು ಅನಾತ್ಮ ಅಂತ ಆದ್ಮೇಲೆ ನನ್ನ ದೇಹವು ನನಗೆ ನನ್ನ ಅರಿವಿನಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಅದು ಸಹ ಅನಾತ್ಮವೇ ಅಂತ ಈ ರೀತಿಯಲ್ಲಿ ನಾವು ಅದನ್ನ ಬೇರ್ಪಡಿಸುವುದನ್ನ ನಾವು ಕಲ್ತ್ಕೊಳ್ಬೇಕು. ಇಲ್ಲಿ ನಾವು ತತ್ವ ವಿವೇಕವನ್ನ ನಾವು ಉಪಯೋಗಿಸ್ತಾ ಇರೋದು. ಹೇಗೆ ಇವೆಲ್ಲ ನನಗಿಂತ ಹೊರತಾದದ್ದು, ನಾನು ಅದಕ್ಕಿಂತ ಹೇಗೆ ವ್ಯತಿರೇಕವಾದದ್ದು ಅನ್ನೋದನ್ನ ನಾವು ವಿಂಗಡಣೆಯನ್ನ ಮಾಡ್ತಾ ಇರೋದು. ಆವಾಗ ನಮ್ಮ ಮನಸ್ಸು ಬುದ್ಧಿಯನ್ನ ಸೂಕ್ಷ್ಮಗೊಳಿಸಿದಾಗ ನಮ್ಮ ವಿವೇಕ ಜಾಗೃತವಾಗುತ್ತೆ. ಅದರಿಂದ ನಾವು ತಿಳಿದುಕೊಳ್ಬೇಕಾಗಿರುವಂತಹದ್ದು. ಶಶಿಧರ್ಜಿ, ನೆಕ್ಸ್ಟ್ 2 ಪ್ರಶ್ನೆಗಳನ್ನ ನೀವು ಹೇಳಿ. ಈ ಆತ್ಮ ಅನಾತ್ಮ ಆಯ್ತು. ಇವಾಗ ನಿತ್ಯ ಅನಿತ್ಯ ವಿವೇಕ ಅಂದ್ರೆ ಏನು, ಮತ್ತೆ ನಿತ್ಯ ಅನಿತ್ಯ ವಿವೇಕದಿಂದ ದೇಹಾತ್ಮ ಬುದ್ಧಿಯನ್ನು ಪರಿಶೀಲಿಸಿ. ದೇಹಾತ್ಮ ಬುದ್ಧಿಯನ್ನು ಪರಿಶೀಲಿಸಿ ಅನ್ನೋದಕ್ಕೆ ಈಗ ಒಂದಷ್ಟು ನಾನು ವಿವರಣೆಯನ್ನು ಕೊಟ್ಟೆ ಅಲ್ವಾ. ಹೇಗೆ ನಾನು ಈ ದೇಹ ಅಲ್ಲ, ದೇಹಾತ್ಮ ಬುದ್ಧಿ ಅಂದ್ರೆ ನಾನೇ ದೇಹ ಅಂತ ಅನ್ಕೊಂಡಿರೋದು ದೇಹಾತ್ಮ ಬುದ್ಧಿ. ಆದ್ರೆ ನಾನು ದೇಹಕ್ಕಿಂತ ಹೊರತಾದದ್ದು ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕು. ಯಾವುದರಿಂದ? ನಿತ್ಯ ಅನಿತ್ಯ ವಿವೇಕದಿಂದ ನೀವು ಪ್ರೂವ್ ಮಾಡ್ಬೇಕು. ಅದಕ್ಕೆ ನಿತ್ಯ ಅನಿತ್ಯ ವಿವೇಕ ಅಂದ್ರೆ ಏನು, ನಿತ್ಯ ಅನಿತ್ಯ ವಿವೇಕದಿಂದ ಹೇಗೆ ದೇಹಾತ್ಮ ಬುದ್ಧಿಯನ್ನ ಪರಿಶೀಲನೆ ಮಾಡ್ತೀರಾ? ನಿತ್ಯಾನಿತ್ಯ ಅನ್ನೋದು ಸ್ವಲ್ಪ ಅದು ಮರ್ತೋಗಿದೆ ಮೇಡಮ್. ಅದೇ ನಿತ್ಯ ಅಂದ್ರೆ ನಾನು ಕ್ಲೂ ಕೊಡ್ತೀನಿ. ನಿತ್ಯ ಅಂತಂದ್ರೆ ಯಾವಾಗ್ಲೂ ಸದಾ ಕಾಲವು ಇರುವಂತಹದ್ದು. ಅಂದ್ರೆ ಇಲ್ಲೂ ಅದೇ ಆಗಿರುತ್ತೆ, ಇನ್ನ ಬೇರೆ ದೇಶದಕ್ಕೆ ಹೋದ್ರೂ ಅದೇ ಆಗಿರುತ್ತೆ. ಮತ್ತೆ ಯಾವುದೋ ಕಾಲದಲ್ಲಿ ಅದು ಸತ್ಯವಾಗೇ ಇರುತ್ತೆ, ಇನ್ನು ಯಾವಾಗ್ಲೂ ಅದು ಸತ್ಯವಾಗಿಯೇ ಉಳಿಯುತ್ತೆ. ಅದು ಯಾವಾಗ್ಲೂ ಬದಲಾವಣೆ ಇಲ್ಲದೆ ಇರುವಂತಹದ್ದು, ನಿರಂತರವಾಗಿ ಇರುವಂತಹದ್ದು. ಅನಿತ್ಯವಾದ ಶಾಶ್ವತವಾಗಿ ಇರುವಂತಹದ್ದು. ಅನಿತ್ಯವಾದದ್ದು ಅಂದ್ರೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರುವ ಎಲ್ಲ ವಸ್ತುಗಳು ಸಹ ಬದಲಾವಣೆ ಆಗ್ತಾ, ಕಾಲ ಕಾಲಕ್ಕೆ ಬದಲಾವಣೆ ಹೊಂದುತ್ತಾ ಇರುವಂತಹದ್ದೇ, ಪರಿವರ್ತನೆಗೆ ಒಳಗಾಗುವಂತಹದ್ದೇ ಅಂತಹದ್ದು ಅನಿತ್ಯ ವಸ್ತುಗಳು. ಗೊತ್ತಾಯ್ತಾ? ಇವಾಗ ಯಾವುದನ್ನು ನೀವು ಪ್ರಪಂಚದಲ್ಲಿ ಏನೇನ್ ನೋಡಿ ಎಲ್ಲವೂ ಸಹ ಅದು ಬದಲಾವಣೆ ಆಗುವಂತಹದ್ದು. ಇದು ನಿತ್ಯ ಮತ್ತು ಅನಿತ್ಯವಾದ ವಿವೇಕ. ಅಂದ್ರೆ ನಾನು ನಿತ್ಯವಾಗಿದ್ದೆ ಅಂತ ಹೇಗೆ ಹೇಳ್ತೀರಾ ಅಂತಂದ್ರೆ, ಇವಾಗ ನಿತ್ಯವಾದದ್ದು ಅಂದ್ರೆ ಕಾಲಾತೀತವಾದದ್ದು ಆಗಿರ್ಬೇಕು. ಮತ್ತೆ ದೇಶಕ್ಕೂ ಸೀಮಿತವಾಗಿರ್ಬಾರ್ದು. ಕಾಲಾತೀತವಾದದ್ದು ಹೇಗೆ ಅಂತ ಹೇಳೋದು ಅಂತಂದ್ರೆ, ನಾನಿವಾಗ ಇಲ್ಲಿದ್ದೀನಿ, ನಾನು ಚಿಕ್ಕಂದಿನಲ್ಲಿ ನಾನು ಒಂದು 3 ವರ್ಷದ ಮಗು ಇದ್ದೆ, ಅದು ಗೊತ್ತು. ಆಮೇಲೆ 5 ವರ್ಷದ ಮಗು ಗೊತ್ತು, 10 ವರ್ಷ ಇದ್ದಾಗ್ಲೂ ಗೊತ್ತು. ಮತ್ತೆ ನಾನು 20 ವರ್ಷ ನಾನು ಮದ್ವೆ ಆದಾಗ ಅದೆಲ್ಲವೂ ಸಹ ನನಗೆ ಈಗಿನ ಒಂದು ವರ್ತಮಾನ ಕಾಲದಲ್ಲಿ ಇದ್ದುಕೊಂಡು ನಾನು ಅದನ್ನೆಲ್ಲನೂ ನೋಡಬಲ್ಲೆ ಅಲ್ವಾ. ಆಗ್ಲೂ ನಾನಿದ್ದೆ, ಎಲ್ಲ ಕಾಲದಲ್ಲೂ ನಾನಿದ್ದೆ, ಈಗಲೂ ಇದ್ದೆ. ನಾನು ಮುಂದೆ ನನ್ನ ಭವಿಷ್ಯ ಕಾಲವನ್ನು ಸಹ ನಾನು ಹೀಗೆ ಅಂದ್ಬಿಟ್ಟು ನಾನು ಯೋಚನೆಗಳನ್ನ ಮಾಡ್ತೀನಿ. ಅವೆಲ್ಲ ಬದಲಾವಣೆ ಆಗಿದೆ ಅಲ್ವಾ, ಪರಿಸ್ಥಿತಿಗಳೆಲ್ಲ ಬದಲಾವಣೆ ಆಗಿದೆ. ನಾನು ಸಣ್ಣ ಮಗು ಇದ್ದಾಗ ಪರಿಸ್ಥಿತಿ ಇವಾಗ ಇಲ್ಲ, ಎಷ್ಟೋ ಬದಲಾವಣೆಗಳು. ಆ ಬದಲಾವಣೆಗಳೆಲ್ಲ ನೋಡ್ತಾ ಇರೋದು ನಾನು ನಿತ್ಯವಾಗಿ ಇರುವಂತಹದ್ದು ನಾನೇ. ಮುಂದೆ ನನ್ನ ಕಲ್ಪನೆಗಳು ಎಷ್ಟೋ ಇದೆ, ಅವುಗಳನ್ನ ಕಲ್ಪಿಸಿಕೊಳ್ಳಬಲ್ಲ ಶಕ್ತಿ ಸಹ ನನಗೆ ಇಲ್ಲಿದೆ. ಹೀಗಾಗತ್ತೆ, ಹೀಗೆ ಆಗತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಈ ಕ್ಷಣದಲ್ಲೇ. ಅಂದ್ರೆ ಕಾಲವೂ ಇಲ್ಲ ಅಲ್ಲಿ, ದೇಶವೂ ಇಲ್ಲ. ದೇಶಾತೀತವಾದದ್ದು ಅದು ನಾನು ನಿತ್ಯ ಅಂದ್ರೆ ನನ್ನ ಚೈತನ್ಯ ನಿತ್ಯವಾಗಿರುವಂತಹದ್ದು. ಅನಿತ್ಯವಾದದ್ದು ಇಲ್ಲಿ ಎಲ್ಲಾ ಬದಲಾವಣೆ ಆಯ್ತು, ಹಾಗೆ ದೇಹನೂ ಬದಲಾವಣೆ ಆಯ್ತು ತಾನೆ. ಹೌದು.
ನಾನ್ ಸಣ್ಣ ಮಗು ಆಗಿದ್ದೆ, ಆಮೇಲೆ ಯೌವನ, ಆಮೇಲೆ ವೃದ್ಧಾಪ್ಯ, ಹೀಗೆ ಬದಲಾವಣೆ ಆಗ್ತಾ ಇದೆ. ನನಗೆ ಬೇಕಾದಷ್ಟು ಕಾಯಿಲೆಗಳು ಬಂದಿತ್ತು, ನಾನು ಹುಷಾರಿಲ್ದೆ ಇದ್ದೆ, ಮತ್ತೆ ಸಂತೋಷ ದಿನಗಳು ಎಷ್ಟೋ ಇತ್ತು. ಈ ಎಲ್ಲ ಬದಲಾವಣೆಗಳನ್ನು ನೋಡ್ತಾ ಇರೋನು ನಾನು, ಅದನ್ನ ವೀಕ್ಷಕ ನಾನು. ಆ ಬದಲಾವಣೆಗಳು ನಾನಲ್ಲ. ಅಂದ್ರೆ ಈ ದೇಹಕ್ಕೆ ಆಗುವಂತಹ ಬದಲಾವಣೆಗಳನ್ನ ನೋಡುವನು ನಾನು, ಈ ದೇಹ ನಾನಲ್ಲ. ಅದು ಅನಿತ್ಯವಾದದ್ದು, ನನ್ನ ದೇಹ ಅನಿತ್ಯವಾದದ್ದು, ನಾನು ನಿತ್ಯ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು. ಹೀಗೆ ನಿತ್ಯ ಅನಿತ್ಯ ವಿವೇಕವನ್ನ ನಾವು ಪರಿಶೀಲನೆ ಮಾಡ್ಬೇಕಾಗಿರೋದು. ಹಾಗೆ ಇವಾಗ ಇನ್ನೆರಡು ಇದೆ. ಇವೆರಡನ್ನ ನೀವುಗಳನ್ನ ಇವಾಗ ಒಂದು ಎರಡರಲ್ಲೂ ಹೇಳಿದ್ದಾಯ್ತಲ್ವಾ ನಾನು. ಹೌದು ಮೇಡಮ್. ಆತ್ಮ ಅನಾತ್ಮ, ನಿತ್ಯ ಅನಿತ್ಯ. ಹಾಗೇನೆ ಜಡ ಚೈತನ್ಯ ಅನ್ನೋದನ್ನ ನೀವು ಟ್ರೈ ಮಾಡಿ. ಸರಿ ಮೇಡಮ್. ಸುಲಭವಾಗಿ ನಾನು ಏನ್ ಹೇಳಿದ್ನೋ ಅದನ್ನ ಬೇರೆ ಇದು ಹೇಗೆ ಜಡ ಮತ್ತೆ ಚೈತನ್ಯಕ್ಕೆ ಅದನ್ನ ಹೋಲಿಸಿ ಹೇಳಿದ್ರೆ ಸಾಕು ಅಷ್ಟೇ. ಸರಿ ಮೇಡಮ್. ಈಗ ನಾವು ಯಾವ್ದಾದ್ರು ಒಂದು, ಈಗ ಉದಾಹರಣೆಗೆ ಕೆಲವೊಂದು ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಎಲ್ಲ ಇರುತ್ತೆ. ಒಂದು ಟಿವಿ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು, ಅದು ಜಡವಾದ್ದು. ಅದು ಅದು ಅದರಲ್ಲಿ ನಾವೇನೋ ಒಂದು ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ವಿದ್ಯುತ್ ಅವಶ್ಯಕತೆ ಇರುತ್ತೆ. So, ಅದೇ ರೀತಿ ನಮ್ಮ ದೇಹನೂ ಸಹ ಜಡವಾದ್ದು. ಅಂದ್ರೆ ಪ್ರಾಣ ಇಲ್ಲದ ಸಂದರ್ಭದಲ್ಲಿ ಅದೇನು ಮಾಡ್ಲಾರದು, ಅದರಲ್ಲಿ ಯಾವುದೇ ತರದ ಚಲನೆ ಇರಲ್ಲ. ದೇಹದಲ್ಲಿ ಅಂಗಗಳಿರ್ಬೋದು ಅಥವಾ ಏನೊಂದು ಸಹ ಅದರಲ್ಲಿ ಅದು ಸ್ವತಃ ತಾನೇ ಏನು ಮಾಡ್ಲಾರ್ದು. ಅದಕ್ಕೆ ಬೇಕಾಗಿರೋಂಥದ್ದು ಪ್ರಾಣಶಕ್ತಿ. ಪ್ರಾಣಶಕ್ತಿ ಇದ್ದಾಗ ಇದು ಎಲ್ಲಾನು ಮಾಡುತ್ತೆ. ಅದರಲ್ಲಿ ಎಲ್ಲಾ ತರದ ಕೆಲಸ ಕಾರ್ಯಗಳು ಆಗುತ್ತೆ. ಒಳಗಡೆ ಏನೇನ್ ನಡಿಬೇಕು ನಡೆಯುತ್ತೆ, ಅಥವಾ ಬಾಹ್ಯವಾಗಿ ನಾವು ಓಡಾಡೋದು ಅಥವಾ ಇನ್ನೊಂದು ಸಹ ಮಾಡ್ತೀವಿ. ಇದೆಲ್ಲನ ಸಾಧ್ಯ ಆಗೋದು ಆ ಪ್ರಾಣಶಕ್ತಿಯಿಂದ. ಸೊ ಅದು ಚೈತನ್ಯ. ಆ ಚೈತನ್ಯದಿಂದನೇ ಈ ಜಡ ವಸ್ತು ತಿಳಿಸೋದಕ್ಕೆ ಸಾಧ್ಯ. ಸೊ ಇದು ಜಡ ವಸ್ತು, ಹಾಗಾಗಿ ಆ ರೀತಿಯಲ್ಲಿ ಇದು ಜಡ ವಸ್ತು ದೇಹ ಅನ್ನೋದು. ಚೈತನ್ಯ ಅನ್ನೋದು ಅದಕ್ಕೆ ಚಲನೆ ಅಥವಾ ಇನ್ನೊಂದು ಕೊಡುತ್ತೆ. ಸೊ ಅದು ನಮ್ಮ ಆತ್ಮ. ಚೈತನ್ಯ ಯಾವುದು ಅಂದ್ರೆ ನಮ್ಮ ಆತ್ಮ. ಆ ಆತ್ಮನೇ ಇದಕ್ಕೆ ಚಲನೆಗೆ ಅಥವಾ ಇನ್ನೊಂದಕ್ಕೆ ಕಾರಣ ಆಗುತ್ತೆ. ಎಲ್ಲದಕ್ಕೂ ಬೆಳಕನ್ನ ಕೊಡುವಂತಹದ್ದು ಆ ಚೈತನ್ಯವಾದ ನಾನು ಅನ್ನುವಂತ ಆತ್ಮ, ಚೈತನ್ಯ ಆತ್ಮ. ಹೌದು. ಇನ್ನು ಮಿಕ್ಕಿದೆಲ್ಲವೂ ಜಡ. ಅಂದ್ರೆ ನಾವು ಪ್ರಪಂಚದಲ್ಲಿ ನೋಡುವಂತಹದ್ದು ಎಲ್ಲ ಜಡವೇ. ಮತ್ತೆ ನನ್ನ ದೇಹವು ಸಹ ನನ್ನ ಅರಿವಿಗೆ ಗೊತ್ತಾಗ್ತಾ ಇದೆ, ಅದ್ರಿಂದ ಅದನ್ನು ಜಡನೇ. ನಾನು ಚೈತನ್ಯವಾದ ನನ್ನ ಅರಿವಿನಲ್ಲಿ ಆ ಜಡ ವಸ್ತು ಕಾಣಿಸ್ತಾ ಇದೆ. ಹೌದು, ನಾವು ಅದನ್ನ ಪ್ರತಿಯೊಂದು ಜಡ ಇದೆ, ಏನು ಇದೆ ಅನ್ನೋದು ಇದೆ, ಅಸ್ತಿತ್ವ ಇರುತ್ತೆ. ಆ ಅಸ್ತಿತ್ವವನ್ನ ನಾವು ನೋಡ್ಬೇಕಾದ್ರೆ ಚೈತನ್ಯ ಶಕ್ತಿಯೂ ಇರಬೇಕು. ಆ ಚೈತನ್ಯ ಅನ್ನೋದು ನನ್ನಲ್ಲಿದೆ. ಆ ಚೈತನ್ಯದಿಂದ ನಾನು ಇವುಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಆದ್ರಿಂದ ಈ ದೇಹಕ್ಕಿಂತ ನಾನು ವ್ಯತಿರೇಕವಾದದ್ದು ಅನ್ನೋದನ್ನ ನಾನು ತಿಳ್ಕೊಳ್ಬೋದು. ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೀರ. ಈ ಕರೆಂಟ್ ಮತ್ತೆ ಬೇರೆ ಇವೆಲ್ಲ ಅಪ್ಲಯನ್ಸಸ್ ಏನಿರುತ್ತವೆ ಅವುಗಳೆಲ್ಲ ನಡೆಯೋದು ಕರೆಂಟ್ ಇಂದ ಅಂತ. ಚೈತನ್ಯದ ಒಂದು ಬೆಳಕಿನಿಂದಲೇ ಪ್ರತಿಯೊಂದು ಕೆಲಸ ಮಾಡೋದು, ಎಲ್ಲ ಶರೀರಗಳು ಕೆಲಸ ಮಾಡೋದು. ಇದನ್ನೇ ತಗೊಂಡು ಸತ್ಯ ಮಿಥ್ಯ ವಿವೇಕ ಮತ್ತೆ ದೇಹಾತ್ಮ ಬುದ್ಧಿನ ಪರಿಶೀಲನೆ ಮಾಡೋದು. ಸಂಧ್ಯಾಜಿ ನೀವು ಹೇಳ್ತೀರಾ? ಇದೇ ಸೇಮು. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಸತ್ಯ ಮಿಥ್ಯ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸತ್ಯ ಅಂದ್ರೆ ಬದಲಾಗದೆ ಇರೋದು, ಎಂದಿಗೂ ಬದಲಾಗೋದೇ ಇಲ್ಲ. ಅದು ಯಾವಾಗ್ಲೂ ಒಂದೇ ತರ ಇರುತ್ತೆ. ಅಂದ್ರೆ ಈಗ ಅದಕ್ಕೆ ಉದಾಹರಣೆ ನಾವೀಗ ಏನ್ ಹೇಳ್ಬೋದು ಅಂದ್ರೆ ನಮ್ ಆತ್ಮನೇ ಸತ್ಯ. ಯಾಕೆ ಅಂದ್ರೆ ಅದು ಬದಲಾಗೋದೇ ಇಲ್ಲ. ಶರೀರ ಈಗಾಗ್ಲೇ ನಾವ್ ಹಿಂದೆ ಹೇಳ್ದಾಗೆ ಸ್ಥೂಲ ಶರೀರದಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ. ನಾವು ಬಾಲ್ಯ, ಯೌವನ, ಮುಪ್ಪು ಇವುಗಳನ್ನ ನೋಡ್ತೀವಿ. ಆದ್ರೆ ಈ ನಮ್ಮ ಆತ್ಮ ಅನ್ನೋದೇನಿದೆ, ಈಗ ತಿಳ್ಕೊಂಡ್ವಲ್ಲ, ಆತ್ಮ ಅನಾತ್ಮ ವಿವೇಕ ಅನ್ನೋದ್ ತಿಳ್ಕೊಂಡಾಗ ಈ ದೇಹ ಅನಾತ್ಮ, ಇದು ಬದಲಾಗುತ್ತೆ. ಆತ್ಮ ಶಾಶ್ವತ, ಅದು ಬದಲಾಗಲ್ಲ. ಇದು ಸತ್ಯ ಅನ್ನೋದನ್ನ ನಾವು ಇಲ್ಲಿ ಚೆನ್ನಾಗಿ ತಿಳ್ಕೊಬಹುದು. ಸದಾ ಕಾಲವು ಒಂದೇ ತರದ್ದು, ಎಂದಿಗೂ ಏನೇ ಆದ್ರೂ ಅದಕ್ ಮಾತ್ರ ನೋವು ಆಗಲ್ಲ, ದುಃಖ ಆಗಲ್ಲ,
ಯಾವುದೇ ಅದು ಅಂಟಲ್ಲ ಅದಕ್ಕೆ, ಯಾವುದು ಆತ್ಮಕ್ ಮಾತ್ರ. ಆದ್ರೆ ಮಿಥ್ಯ ಅಂದ್ರೆ ಬದಲಾಗ್ತಾ ಬದಲಾದಂಗೆ ಕಾಣುತ್ತೆ ನಮ್ಗೆ. ಆದ್ರೆ ಬದಲಾಗಿರಲ್ಲ ಅದು. ಬದಲಾಗತ್ತೆ ಅಂತ ಅನ್ಕೋತೀವಿ, ಆದ್ರೆ ದೇಹನೇ ಇರ್ಬೋದು. ದೇಹ ಬದಲಾಗ್ತಾ ಹೋಗ್ತಾ ಇರುತ್ತೆ, ನಮಗ್ ಕಾಣಿಸ್ತಾ ಇರುತ್ತೆ. ಆದ್ರೆ ಈ ಆತ್ಮನ ನಾವು ಬದಲಾಗಿರಲ್ಲ. ಅದುವೇ ನಮ್ಗ್ ಅನ್ನಿಸ್ತಿರುತ್ತೆ ಬದಲಾಗಿದೆ ಅಂತ, ಆದ್ರೆ ಬದಲಾಗಿರಲ್ಲ. ಅದು ಮಾತ್ರ ಶಾಶ್ವತವಾಗೇ ಇರುತ್ತೆ. ನಮ್ಮ ಭಾವನೆಗಳು ಬದಲಾಗ್ಬೋದು, ಮನಸ್ಥಿತಿಗಳು ಬದಲಾಗ್ಬೋದು ಅಷ್ಟೇ ವಿನ ಆತ್ಮದಲ್ಲಿ ಬದಲಾವಣೆ ಕಂಡು ಬರಲ್ಲ. ಇದು ಮಿಥ್ಯ. ಶರೀರ ಮಾತ್ರ ಬದಲಾಗುತ್ತಾ ಹೋಗುತ್ತೆ. ಹಾಗಾಗಿ ನಾವು ಶರೀರನೂ ಮಿಥ್ಯ ಅಂತ ಇಲ್ಲಿ ತಿಳ್ಕೊಬಹುದು. ಅಂದ್ರೆ ಬದಲಾದಂತೆ ಕಾಣುತ್ತೆ, ಆದ್ರೆ ಬದಲಾಗಿರಲ್ಲ ಅನ್ನೋದು ಆತ್ಮನಿಂದ ನಮಗ್ ಗೊತ್ತಾಗುತ್ತೆ. ಬದಲಾಗದೆ ಇರೋ ಆತ್ಮ ಮಾತ್ರ ನಾನು, ಇದು ಸತ್ಯ ಅನ್ನೋದನ್ನ ನಾವು ತಿಳ್ಕೊಬೇಕು ಇಲ್ಲಿ. ಏಕೆ ಅಂದ್ರೆ ಈಗ ನಾವು ಸ್ಥಿತಿಗಳನ್ನ ಎಚ್ಚರ, ಕನಸು, ಗಾಢ ನಿದ್ದೆ, ಇದ್ರಲ್ಲಿ ಎಚ್ಚರದಲ್ಲಿ ನಮ್ಗೆ ಶರೀರ ಇದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಕನಸಿನಲ್ಲಿ ನಮ್ಗೆ ಆ ಶರೀರದ ಅರಿವೇ ಇರೋಲ್ಲ. ನಾವು ಅದನ್ನ ಮರ್ತ್ಬಿಟ್ಟಿರ್ತೀವಿ, ಇದೆ ಅನ್ನೋದೇ ನಮಗ್ ಗೊತ್ತಾಗ್ತಾ ಇರಲ್ಲ. ಅದನ್ನ ಗಮನಿಸ್ಬೋದು. ಗಾಢ ನಿದ್ದೆಯಲ್ಲಂತೂ ಆ ದೇಹದ ಬಗ್ಗೆ ನಮ್ಗೆ ಯಾವ ಅರಿವು ಇರೋದೇ ಇಲ್ಲ. ಪೂರಾ ನಾವು ಆತ್ಮದಲ್ಲೇ ಲೀನ ಆಗ್ಬಿಟ್ಟಿರ್ತೀವಿ, ಆನಂದ ಹೊಂದುತ್ತಾ ಇರ್ತೀವಿ. ಹೀಗಾಗಿ ಅದು ಶರೀರ ಅನ್ನೋದು ಮಿಥ್ಯ ಅಂತ ನಾವು ತಿಳ್ಕೊಬಹುದು. ಈ ಪ್ರಯೋಗಗಳನ್ನ ಈ 4 ಪ್ರಯೋಗಗಳನ್ನಂದ್ರೆ ಅದೇ ಆತ್ಮ, ಅನಾತ್ಮ, ನಿತ್ಯ, ಅನಿತ್ಯ, ಜಡ, ಚೈತನ್ಯ, ಸತ್ಯ, ಮಿಥ್ಯ, ಇವುಗಳನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನೋದ್ರ ಅರಿವು ಆಗುತ್ತೆ. ಈ ರೀತಿ ನಾವು ಬೇರ್ಪಡಿಸೋದನ್ನ ಕಂಡುಕೊಂಡಾಗ ಇದಕ್ ಆಗ್ತಿರೋ ನೋವೆಲ್ಲ ನಮ್ಮದಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥಕೋಬೇಕು. ಈಗ ಈಗ ನೋವುಗಳನ್ನ ಅನುಭವಿಸ್ತಾ ಇದೀವಿ, ಏನೋ ಕಷ್ಟ ಪಡ್ತಿದೀವಿ ಅಂತ ನಾವು ತಿಳ್ಕೊಂಡಿದೀವಿ. ಇದರಿಂದ ನಾವು ಆಚೆ ಬರೋದಕ್ಕೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಜಡ, ಚೈತನ್ಯ, ದೇಹ, ಆತ್ಮ ಇವುಗಳನ್ನೆಲ್ಲ ಬೇರ್ಪಡಿಸೋದನ್ನ ವಿವೇಕದ ಮೂಲಕ ತಿಳ್ಕೊಳ್ತಾ ಬಂದಾಗ ಇದ್ಯಾವುದು ನಾನಲ್ಲ, ನಾನು ಅನ್ನೋ ಈ ಆತ್ಮ ಏನಿದೆ ಅದಕ್ಕೆ ಯಾವುದೇ ಒಂದು ನೋವು ಏನು ಅಂಟೋದಿಲ್ಲ. ಇದಕ್ಕೆ ಅದು ಪರಿಶುದ್ಧವಾದದ್ದು ಅನ್ನೋದನ್ನ ನಾವು ತಿಳ್ಕೊಬಹುದು ಇಲ್ಲಿ. ಅದೇ ಇವಾಗ ನೀವು ಹೇಳಿದ್ರಿ, ನಾನು ಕಷ್ಟ ಸುಖ ಅನುಭವಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ನಾನು ಅನುಭವಿಸ್ತೀನಿ ಅಂತಂದ್ರೆ ನನ್ನ ಅರಿವಿನಲ್ಲಿ ಆ ಕಷ್ಟ ಸುಖಗಳು ಬಂದಿದೆ ಅಲ್ವಾ, ಅದಕ್ಕೆ ನಾನು ಸಾಕ್ಷಿ ಅಷ್ಟೇ. ಅದಕ್ಕೆ ಅಷ್ಟೇ ನಿಜವಾದ ನಾನು ಆ ಸಾಕ್ಷಿ. ಅದು ಬಂದು ಹೋಗ್ತಾ ಇದೆ, ಆದ್ರೆ ನಾನು ಅದನ್ನ ಮಿಕ್ಸ್ ಮಾಡಿಬಿಟ್ಟು ನಾನೇ ಅನುಭವಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಹೀಗೆ ಸತ್ಯ ಮಿಥ್ಯ ಅನ್ನೋದು ಹೇಗೆ, ನಾನು ಸತ್ಯ ಮಿಕ್ಕಿದ್ದೆಲ್ಲವೂ ಮಿಥ್ಯ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ನಾವು ಹಗ್ಗ ಹಾವಿನ ಉದಾಹರಣೆಯನ್ನ ಪರಿಶೀಲನೆ ಮಾಡಬಹುದು. ಹಗ್ಗ ಇತ್ತು, ಅದರ ಮೇಲೆ ಹಾವು ಕಾಣಿಸ್ಕೊಳ್ತು. ಮೊದ್ಲು ಇತ್ತ ಹಾವು ಇರ್ಲಿಲ್ಲ, ಆಮೇಲೆ ನಾವು ನೋಡ್ದಾಗ್ಲೂ ಇಲ್ಲ, ಆದ್ರೆ ನಮ್ಮ ಭ್ರಮೆಗೆ ಅದು ಇದೆ ಅಂತಂದ್ಬಿಟ್ಟು ಅನ್ನಿಸ್ತು. ಆಮೇಲೂ ಟಾರ್ಚ್ ಬಿಟ್ಟ ಮೇಲೂ ಇಲ್ಲ, ಹಾಗೆ ಕಾಣಿಸ್ತು, ಆದ್ರೆ ಇಲ್ಲ. ಅಲ್ಲಿ ಇದ್ದಿದ್ದು ಬರೀ ಹಗ್ಗವೇ. ಹಾಗೆ ಬರೀ ನಾವು ಆತ್ಮನ ಮೇಲೆ ಹಾಗೆ ಆರೋಪವನ್ನ ಮಾಡಿರ್ತೀವಿ. ಅಲ್ಲಿ ಏನೋ ಇದೆ 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 ಅಂತಂದ್ಬಿಟ್ಟು ನಾವು ಮಿಥ್ಯ ಆರೋಪವನ್ನ ಮಾಡಿದೀವಿ. ಅದು ಸರಿ ಇಲ್ಲ. ನಾನು ಸದಾ ಕಾಲವೂ ಇರುವಂತಹದ್ದು ನಾನೇ. ಈ ಮಿಥ್ಯವಾದದ್ದು ಅಂತಂದ್ರೆ ಅದು ಇದ್ದ ಹಾಗೆ ಕಾಣಿಸುತ್ತೆ, ಆದ್ರೆ ಇಲ್ಲ ಅಂತ ಮಿಥ್ಯ ಅಂತಂದ್ಬಿಟ್ಟು ಹೇಳೋದು. ಈ ಎಲ್ಲವೂ ಈ ಪ್ರಪಂಚ ಏನ್ ಕಾಣಿಸ್ತಾ ಇದೆ ಅದೆಲ್ಲವೂ ಸಹ ಇದ್ದ ಹಾಗೆ ಕಾಣಿಸುತ್ತೆ, ಆದ್ರೆ ಇಲ್ಲ. ಅದರ ಹಿಂದೆ ಇರುವುದು ಅಸ್ತಿತ್ವ ಒಂದೇ. ಮತ್ತೆ ಚೈತನ್ಯ ಶಕ್ತಿಯಾದಂತಹ ಸಚ್ಚಿದಾನಂದ ಸ್ವರೂಪಿ ನಾನು. ನನ್ನ ಚೈತನ್ಯದಿಂದ ನಾನು ಎಲ್ಲವನ್ನು ನಾನು ಅರಿಯಬಲ್ಲೆ, ಅರಿಯುವಾತನು ನಾನು. ಹೀಗೆ ನಾನು ಇದನ್ನ ವಿಂಗಡಣೆ ಮಾಡ್ತಾ ಹೋದ್ರೆ, ನಾನು ಈ ದೇಹಕ್ಕಿಂತ ಈ 4 ವಿವೇಕಗಳಿಂದ ವಿಂಗಡಣೆ ಮಾಡಿದಾಗ ಈ ದೇಹಕ್ಕಿಂತ ವ್ಯತಿರಿಕ್ತವಾದಂತಹವನು ನಾನು ಆತ್ಮ ಅನ್ನೋದನ್ನ ತಿಳ್ಕೊಳ್ಬಹುದು. ಸ್ಥೂಲ ಶರೀರವನ್ನ ಹೀಗೆ ವಿವೇಕದಿಂದ ನಾನು ಹೇಗೆ ಇದರಿಂದ ವ್ಯತಿರಿಕ್ತವಾದದ್ದು ಅನ್ನೋದನ್ನ ತಿಳ್ಕೊಳ್ಬೋದು. ಶರೀರ ಅಂತಂದ್ರೆ ಶೀರ್ಯಮಾಣಾತ್ವಾತ್ ಶರೀರಂ,
ಸಾವಿನೊಂದಿಗೆ ಶರೀರವು ಶಿಥಿಲವಾಗಿ ಯಾವುದರಿಂದ ಉಂಟಾಗಿತ್ತೋ ಆ 5 ಪಂಚಭೂತಗಳೊಡನೆ ವಿಲೀನವಾಗುವುದು ಸಾವು. ಅದಕ್ಕೆ ಪಂಚತ್ವ ಆಪುಹು ಅಂತಾರೆ. ಮತ್ತೆ ನಾವು ಹೀಗೆ ಶಂಕರಾಚಾರ್ಯರ ಶ್ಲೋಕದಲ್ಲಿ ಏನೇ ಅಂತ ಹೇಳ್ತಾರೆ. ಸ್ಥೂಲ ಶರೀರ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಯಾವಾಗ್ಲೂ ಬೇಕಾಗುತ್ತೆ, ನೀವು ಎಲ್ಲರೂ ಪೂರ್ತಿ ತಿಳ್ಕೊಂಡಿರಿ. ಹರಿ ಓಂ ಲಕ್ಷ್ಮೀಜಿ. ನಿಮ್ಮನ್ನೇನು ಕ್ವಶನ್ ಕೇಳಕ್ ಆಗ್ಲಿಲ್ಲ, ಏನಾದ್ರೂ ಹೇಳೋದಿದ್ರೆ ಇಲ್ಲ ಹೇಳಿ. ಅಮ್ಮ, ನಂದ್ ಎಲ್ಲಾ ಕೇಳ್ದೆ ರೀ. ನಿತ್ಯ ಅನಿತ್ಯ Yes, ma'am. ಜಡ ಹ್ಮ್ ಕೇಳ್ದೆ ಗೊತ್ತಾಯ್ತು, ಅಮ್ಮ. ಹಾ, ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಒಂದ್ ಗೊತ್ತಾಯ್ತು. ಕ್ವಶನ್ ನಾನು ರಿಪೀಟ್ ಶಶಿಧರ್ ಸರ್ ಕೇಳಿದಾಗ ನಾನು ಒಂದು ಅಮ್ಮ ನಾ ಹೇಳ ಅಂತ ಹೇಳಂದ್ ಅಂದೆ ರೀ. ಅಂದ್ರ ಆಮೇಲೆ ಅವ್ರು ಹೇಳಕ್ ಗೊತ್ತಾಗ್ಲಿಲ್ಲ. ಕಂಟಿನ್ಯೂ ಮಾಡಿದ್ರು. ಇರ್ಲಿ ಅಮ್ಮ, ಹಾ. ಇರ್ಲಿ. ಅದೇ ನಾನು ಈಗ್ಲೇ ನೋಡ್ಕೊಂಡಿದ್ ನೀವು ಬಂದಿದ್ದು. ಕೇಳ್ದೆ ಅಮ್ಮ, ಎಲ್ಲಾ ಕೇಳ್ದೆ ರೀ. ಸರಿ, ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಇಲ್ಲ ಇಲ್ಲ ಅಂತಂದ್ರೆ ಇಲ್ಲ. ಸ್ಥೂಲ ಶರೀರ ಏನು ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾ ಅಮ್ಮ, ಆಗ್ಲಿ. ಸ್ಥೂಲ ಶರೀರಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು, ಸ್ಥೂಲ ಶರೀರಂ ಕಿಂ ಪಂಚೀಕೃತ ಪಂಚಮಹಾಭೂತೈಃ ಕೃತಂ ಸತ್ಕರ್ಮಜನ್ಯಂ ಭೋಗಾಯತನಂ ಶರೀರಂ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೀತಿ ಷಡ್ವಿಕಾರವದೇ ತತ್ ಸ್ಥೂಲ ಶರೀರಂ ಅಂತ ಹೇಳ್ತಾರೆ. ಸ್ಥೂಲ ಶರೀರ ಅಂದ್ರೆ ಸ್ಥೂಲ ಶರೀರವು ಕಿಂ ಯಾವುದು? ಪಂಚೀಕೃತ ಪಂಚಮಹಾಭೂತೈಹಿ, ಪಂಚೀಕರಣ ಪ್ರಕ್ರಿಯೆಗೊಳಗಾದ ಪಂಚಮಹಾಭೂತಗಳು, ಕೃತಂ ಮಾಡಲ್ಪಟ್ಟ, ಸತ್ಕರ್ಮಜನ್ಯಂ ಹಿಂದಿನ ಸತ್ಕರ್ಮಗಳಿಂದ ಜನ್ಮ ತಾಳಿದ. ಇವಾಗ ಹಿಂದೆ ನಾವು ಪ್ರಶ್ನೆಗಳ ಮುಖಾಂತರ ತಿಳ್ಕೊಂಡ್ವಿ ಅಲ್ವಾ, ಹೇಗ್ ಬಂತು ಈ ಸ್ಥೂಲ ಶರೀರ ಅಂತಂದ್ರೆ ಪಂಚಭೂತಗಳಿಂದ ಬಂತು ಅಂತ ಹೇಳಿದ್ರಿ. ಮತ್ತೆ ಮತ್ತೆ ಹಿಂದಿನ ಸತ್ಕರ್ಮಗಳ ಪುಣ್ಯ ಫಲದಿಂದ ಬಂತು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಹೇಳ್ತಾ ಇರೋದು ಅದೇ. ಸುಖ ದುಃಖಾದಿ ಭೋಗಾಯತನಂ, ಸುಖ ದುಃಖ ಮುಂತಾದ ಭೋಗಗಳ ಅನುಭವಗಳು ದೊರಕುವ ಸ್ಥಳ. ಅದು ಶರೀರಂ, ದೇಹವು ಅಸ್ಥಿ. ಅದು ಅಸ್ತಿತ್ವಕ್ಕೆ ಬಂದು ಜಾಯತೆ ಹುಟ್ಟುತ್ತೆ, ವರ್ಧತೆ ಬೆಳೆಯುತ್ತೆ, ವಿಪರಿಣಮತೆ ಪ್ರೌಢವಾಗುತ್ತೆ, ಮತ್ತೆ ಅಪಕ್ಷೀಯತೆ ಶಿಥಿಲಗೊಳ್ಳುತ್ತದೆ, ಜೀರ್ಣವಾಗುತ್ತದೆ, ವಿನಶ್ಯತೀತಿ ಸಾಯುತ್ತದೆ, ಹಾಗೂ ಷಡ್ವಿಕಾರಾವಾದ್ ಈ 6 ವಿಕಾರಗಳಿಂದ ಏತತ್ ಇದು ಸ್ಥೂಲ ಶರೀರಂ ಸ್ಥೂಲ ಶರೀರವಾಗಿದೆ ಅಂತ ಹೇಳ್ತಾರೆ. ಪಂಚೀಕರಣ ಕ್ರಿಯೆಗೊಳಗಾದ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದ್ದು, ಹಿಂದಿನ ಸತ್ಕರ್ಮಗಳ ಫಲದಿಂದ ಹುಟ್ಟಿದ, ಸುಖ ದುಃಖ ಮುಂತಾದ ಭೋಗಗಳ ಅನುಭವಗಳು ದೊರಕುವ ಸ್ಥಳವು, ಮತ್ತು 6 ವಿಕಾರಗಳಾದ ಅಸ್ತಿತ್ವ ಹೊಂದಿದ, ಹುಟ್ಟು, ಇರುವ, ಬೆಳೆಯುವ, ಪ್ರೌಢವಾಗುವ, ಶಿಥಿಲವಾಗುವ ಮತ್ತು ನಾಶವಾಗುವ ಇದು ಸ್ಥೂಲ ಶರೀರವು ಅಂತ ತತ್ವಬೋಧದಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಪಂಚೀಕರಣ ಅಂತಂದ್ರೆ ಮೊದಲನೇದಾಗಿ ಹೇಳಿದ್ದು ಪಂಚೀಕರಣ ಕ್ರಿಯೆಗೊಳಗಾದ. ಅದು ಮಹಾಭೂತಗಳು ಅಂದ್ರೆ 5 ಇವೆ ಅಂತ ಎಲ್ಲರಿಗೂ ಗೊತ್ತು, ನೀವೆಲ್ಲ ಹೇಳಿದ್ರೆ 5 ಅಂತ. ಅದು ಹೇಗೆ ಪಂಚೀಕರಣ ಆಗುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡಲಿಲ್ಲ. ಪಂಚೀಕರಣ ಆಗೋದು ಹೇಗೆ ಅನ್ನೋದು ಇಲ್ಲಿ ಹೇಳ್ತೀನಿ. ಹೀಗೆ 5 ಪಂಚಮಹಾಭೂತಗಳು ಆಯ್ತಾ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ. ಇವುಗಳು ಸ್ಥೂಲ ಆಗೋದು ಹೇಗೆ? ಸ್ಥೂಲ ಆಗೋದು ಅಂತಂದ್ರೆ, ಈ ಆಕಾಶದಲ್ಲಿ ಪೂರ್ತಿಯಾಗಿರುತ್ತಲ್ವಾ, ಅದರಲ್ಲಿ ಅರ್ಧ ಭಾಗ ಆಕಾಶ ತತ್ವ, ಇನ್ನು ಅರ್ಧ ಭಾಗ ಇರುತ್ತಲ್ಲ ಅದರಲ್ಲಿ 12.5% ಹಾಗೆ 1/8
ಎಂಟನೇ ಒಂದು ಭಾಗ ಗಾಳಿ, ಎಂಟನೇ ಒಂದು ಭಾಗ ಬೆಂಕಿ, ಎಂಟನೇ ಒಂದು ಭಾಗ ನೀರು, ಎಂಟನೇ ಒಂದು ಭಾಗ ಭೂಮಿ ತತ್ವ. ಇವನ್ ನಾಲ್ಕು ಸೇರಿದ್ರೆ ಅರ್ಧ, ಇದು ಅರ್ಧ ಸೇರಿದ್ರೆ ಆಕಾಶ ತತ್ವ ಆಗತ್ತೆ. ಇದು ಪಂಚೀಕರಣವಾಗುವಂತಹದ್ದು. ಆಕಾಶ ಅಂತ ಹೇಳಿದಾಗ ನಾವು ಸ್ಥೂಲವಾಗಿ ಇರ್ಬೇಕಾದ್ರೆ, ನಮಗೆ ಗೋಚರವಾಗ್ಬೇಕಾದ್ರೆ ಈ ರೀತಿಯಲ್ಲಿ ಇರುತ್ತೆ, ಒಂದೇ ಇರಲ್ಲ. ಇದು ಪಂಚೀಕರಣ ಅಂತಂದ್ಬಿಟ್ಟು ಹೇಳೋದು. ಈ ಗಾಳಿನೂ ಹಾಗೆ, ಇದ್ರಲ್ಲಿ ಅರ್ಧ ಭಾಗ ಇರುತ್ತೆ, ಇನ್ನು 4 ತತ್ವಗಳು 12.5 ಅಥವಾ ಎಂಟನೇ ಒಂದು ಭಾಗದ ರೀತಿಯಲ್ಲಿ ಮಿಕ್ಕ 4 ತತ್ವಗಳು ಭೂತಗಳು ಸೇರ್ಕೊಂಡಿರುತ್ತೆ. ಆವಾಗ ಗಾಳಿ ಅಂತ ಆಗತ್ತೆ. ಅಂದ್ರೆ ಗಾಳಿ ಅಂತಂದ್ರೆ ಸ್ಥೂಲ ಗಾಳಿಯಲ್ಲಿ ಈ ಬೇರೆ ಅಂಶಗಳು ಸಹ ಇರುತ್ತವೆ ಸ್ಥೂಲವಾಗಬೇಕಾದ್ರೆ, ಇಲ್ಲ ಅಂತಂದ್ರೆ ನಮ್ಗೆ ಗೋಚರವಾಗಲ್ಲ. ಈ ಬೆಂಕಿಯಲ್ಲೂ ಹಾಗೆ, ನೀರಿನಲ್ಲೂ ಹಾಗೆ, ಭೂಮಿನಲ್ಲೂ ಹಾಗೆ. ಇದನ್ನ ಇನ್ನೂ ಒಂದು ಇದರಲ್ಲಿ ಸ್ಲೈಡಲ್ಲಿ ನೋಡೋಣ. ಇದರಲ್ಲಿ ಪೂರ್ತಿ ಸಂಪೂರ್ಣವಾಗಿ ನಿಮ್ಗೆ ಅರ್ಥವಾಗತ್ತೆ. ಈ ಮೂಲ ವಸ್ತುಗಳು ಏನು? ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ. ಇದು ಪಂಚಭೂತಗಳು. ಅವುಗಳು ಏನು ತನ್ಮಾತ್ರಗಳು ಅಂತಂದ್ರೆ ಶಬ್ದ ಆಕಾಶಕ್ಕೆ, ಮತ್ತೆ ವಾಯುಗೆ ಸ್ಪರ್ಶ, ಬೆಂಕಿಗೆ ಅಗ್ನಿ, ನೀರಿಗೆ ಜಲ, ಮತ್ತೆ ಇದು ಪೃಥ್ವಿ, ಅದಕ್ಕೆ ಗಂಧ. ಇದು ರೂಪ, ರಸ, ಗಂಧ. ಗೊತ್ತಾಯ್ತಲ್ವಾ? ಯಾರಾದ್ರೂ ಹೇಳಿ. ಸ್ಪರ್ಶ ಮಿಸ್ ಆಯ್ತು ಅನ್ಸುತ್ತೆ. ಹಾ, ಸ್ಪರ್ಶ ಗಾಳಿ, ಶಬ್ದ ಸ್ಪರ್ಶ, ರೂಪು, ರಸ, ಗಂಧ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೀಗೆ ಇವು ತನ್ಮಾತ್ರಗಳು. ಇವು ಪಂಚ ಭೂತಗಳಿಗೆ ಅವುಗಳು ಹೇಗೆ ಪಂಚೀಕರಣವಾಗುತ್ತೆ ಅಂದ್ರೆ, ಮೊದಲು ಹೀಗೆ 2 ಭಾಗಗಳಾಗಿ ಆಗತ್ತೆ. ಆಮೇಲೆ ಈ 2 ಭಾಗಗಳಾದ್ಮೇಲೆ ವಿಭಾಗ ಕ್ರಿಯೆ ಪೂರ್ಣವಾಗಿದೆ. ಇದರಲ್ಲಿ ಅರ್ಧಕ್ಕೆ ಏನ್ ಮಾಡುತ್ತೆ, ಇದು ಇರುತ್ತಲ್ಲ, ಬರೀ ಅರ್ಧ ಆಗಿರುತ್ತಲ್ಲ, ಈ ಅರ್ಧದಲ್ಲಿ ಇನ್ನು ಮಿಕ್ಕ ಉಳಿದ 4 ತತ್ವಗಳಿರುತ್ತಲ್ಲ, ಅದರಲ್ಲಿ 12.5 12.5 ಹಾಗೆ ಎಲ್ಲವೂ 4 ಬಂದು ಸೇರ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಹೀಗೆ ಪ್ರತಿಯೊಂದಕ್ಕೂ ಬಂದು ಸೇರ್ಕೊಂಡಾಗ ಒಂದು ಅರ್ಧ ಬದಲಾಗದ್ದು ಹಾಗೆ ಇರುತ್ತೆ. ಉಳಿದರ್ಧ 4 ಭಾಗಗಳಾಗಿ ವಿಭಾಗವಾಗಿದೆ. ಆಮೇಲೆ ಪ್ರತಿ ಅರ್ಧ ಭಾಗವು ಉಳಿದ 4ರ 8ನೇ 1ರ ಅಂಶದೊಂದಿಗೆ ಬೆರೆಯುತ್ತೆ. ಈ ರೀತಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಇವು ಇದು 4 ಡಿವೈಡ್ ಆದ್ಮೇಲೆ ಈ ಒಂದು ಭಾಗ ಹೋಗ್ಬಿಟ್ಟು ಇನ್ನೊಂದಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ, ಇದು ಹೋಗಿ ಇನ್ನೊಂದಕ್ಕೆ ಸೇರ್ಕೊಳುತ್ತೆ. ಈ 4 ಇರುತ್ತಲ್ಲ, ಇವು 4 ಇವುಗಳಿಗೆಲ್ಲ ಸೇರ್ಕೊಳ್ಳುತ್ತಲ್ಲ. ಇದ್ರಲ್ಲೂ ಹಾಗೆ ಇದು ಬಂದು ಒಂದು ಈ 4ರಲ್ಲಿ ಒಂದೊಂದು ಬಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಈ ಸ್ಟೆಪ್ ಗೊತ್ತಾಗ್ಬೇಕು ಅನ್ಸುತ್ತೆ. ಇದು ಅರ್ಥ ಆಗಿದ್ಯಾ? ಇಲ್ಲ ಸಾವಿತ್ರಿಜಿ, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅನ್ನೋದು ಅಷ್ಟು ಅರ್ಥ ಆತ್ರಿ. ಅದ ಅರ್ಧದ್ದು ಅರ್ಥ ಆಗ್ಲಿಲ್ಲ. ಅದು ತನ್ಮಾತ್ರಗಳು ಅಂತ ಹೇಳಿದ್ದು ಅಷ್ಟೇ ನಾನು. ಆ ಪಂಚಭೂತಗಳು ಹೇಗೆ ಪಂಚೀಕರಣ ಆಗುತ್ತೆ ಅನ್ನೋದನ್ನ, ನಮ್ಮ ಸ್ಥೂಲ ಶರೀರ ಪಂಚೀಕರಣವಾದಂತಹ ಪಂಚಭೂತಗಳಿಂದ ಮಾಡಿರಲ್ಪಟ್ಟಿರೋದು ಅಂತ ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ, ಹೇಗೆ ಪಂಚೀಕರಣ ಆಗತ್ತೆ ಅನ್ನೋದು. ಹೀಗೆ 5 ಪಂಚಭೂತಗಳಿದೆ ಅಲ್ವಾ,
ಅದು ಮೊದಲು ಅರ್ಧ ಅರ್ಧವಾಗಿ ಆಗತ್ತೆ. ಈ ಅರ್ಧ ಆದಮೇಲೆ ಇದು ಹಾಗೆ ಅರ್ಧ ಉಳಿದುಕೊಳ್ಳುತ್ತೆ. ಇನ್ನರ್ಧ 4 ಭಾಗಗಳಾಗಿ ಆಗತ್ತೆ. ಗೊತ್ತಾಯ್ತಾ? ಈ ಅರ್ಧ ಭಾಗದಲ್ಲಿ 4 ಭಾಗ ಆದಾಗ 8ನೇ 1 ಭಾಗ ಆಗತ್ತೆ. ಆಯ್ತಾ? ಇವಾಗ 50% ಅಂತಂದ್ರೆ ಇದು 50%. ಇನ್ 50% ಅಲ್ಲಿ ಆಗ್ಬೇಕಲ್ಲ. ಅಂದ್ರೆ 4 ಅಂದ್ರೆ ಅದ್ರಲ್ಲಿ ಅರ್ಧ ಅಂತಂದ್ರೆ 50% ಅಲ್ಲಿ ಅರ್ಧ ಅಂದ್ರೆ 25 ಆಯ್ತು. 25ರಲ್ಲಿ ಅರ್ಧ ಅಂದ್ರೆ 12.5. ಅವಾಗ 4 ಆಯ್ತಲ್ಲ 50ರಲ್ಲಿ. ಲಕ್ಷ್ಮೀಜಿ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಹಾಗೆ ಸಪ್ರೇಟ್ ಆಗತ್ತೆ. ಸಪ್ರೇಟ್ ಆಗಿದ್ದು ಹಾ ಇದು ಅರ್ಧ ಭಾಗ ಇಲ್ಲಿ ಉಳ್ಕೊಂತು ಅಂದ್ರೆ ಆಕಾಶ ತತ್ವಕ್ಕೆ. ಇವಿಷ್ಟು 4 ಬಂದು ಇವುಗಳಿಗೆ ಸೇರ್ಕೊಳ್ಳುತ್ತೆ. ಇದರಲ್ಲಿ ಒಂದೊಂದು ಭಾಗ ಬಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ಹಾಗೆ ಇದಕ್ಕೂ ಹಾಗೇನೆ ಮಿಕ್ಕ ಇವು 4 ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ಇಲ್ಲಿ ಪ್ಯೂರ್ ಆಗಿ ಇರೋದು ಬದಲಾಗದೆ ಇರೋಂಥದ್ದು ಹಾಗೆ ಇರುತ್ತೆ. ಆ ರೀತಿ ಇಲ್ಲಿ ಬಂದು ಸೇರ್ಕೊಂಡಿದೆ. 5ನೇ ಸ್ಟೇಜಲ್ಲಿ ಇಲ್ಲಿ ಬಂದು ಸೇರ್ಕೊಂಡಿದೆ. ಗೊತ್ತಾಯ್ತಲ್ಲ? ಇದು ಪಂಚೀಕರಣ ಆಗಿರೋದು ಅಂತ ಇದು ಪಂಚೀಕರಣ ಆಗೋದು ಅಂದ್ರೆ ಹೀಗೆ. ಅರ್ಥ ಆಗದಿದ್ರೆ ಇನ್ನೊಂದ್ಸತಿ ಕೇಳಿ. ನನ್ನ ಇದು ಫುಲ್ ಇರೋದು ನಮ್ಮ ಆತ್ಮ ಅಂತ ಹೇಳಿ 4 ಆತ್ಮ ಭಾಗ ಅಲ್ಲ, ಆಗಿರೋದು. ಆತ್ಮಕ್ಕೆ ಹೋಗ್ಬೇಡಿ. ಆತ್ಮ ಅಲ್ಲ, ಇದು ಪಂಚಭೂತಗಳು. ನಮ್ಮ ದೇಹ ಆಗಿರೋದು ಪಂಚಭೂತಗಳಿಂದ. ಪಂಚಭೂತಗಳು ಹೇಗೆ ಪಂಚೀಕರಣ ಆಯ್ತು ಅಂತ. ಆತ್ಮ ಏನು ವಿಭಾಗ ಆಗಿರೋದು ಅವೆಲ್ಲ ಇಲ್ವೇ ಇಲ್ಲ. ಆತ್ಮನೇ ಬೇರೆ, ದೇಹ ಹೇಗ್ ಬಂತು ಅನ್ನೋದನ್ನ ನಾವು ಹೇಳ್ತಾ ಇರೋದು. ಇವಾಗ ಸ್ಥೂಲ ಶರೀರದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನೋಡಿ, ಸ್ಥೂಲ ಶರೀರ ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು ಪಂಚೀಕೃತ ಪಂಚಮಹಾಭೂತೈ. ಅದಕ್ಕೆ ನಾನು ಪಂಚೀಕೃತವಾದ ಆಗಿದ್ದು ಅಂತಂದ್ರೆ ಹೇಗೆ ಅನ್ನೋದು ಅರ್ಥ ಆಗ್ಲಿ ಅಂತಂದ್ಬಿಟ್ಟು ಈ ಸ್ಲೈಡ್ನ ತೋರಿಸ್ತಾ ಇರೋದು. ಅರ್ಥ ಆಯ್ತಾ? ಇಲ್ಲಿ ಆತ್ಮನ ಬಗ್ಗೆ ಹೇಳಿಲ್ಲ, ಶರೀರದ ಬಗ್ಗೆ ಹೇಳಿರೋದು. ನಾವು ಇದುವರೆಗೂ ನಾವು ವಿವೇಕವನ್ನು ಉಪಯೋಗಿಸ್ಬಿಟ್ಟು ಹೇಗೆ ನಾನು ಈ ಶರೀರ ನಾನಲ್ಲ, ಶರೀರಕ್ಕಿಂತ ವ್ಯತಿರೇಕವಾದಂತಹದ್ದು ನಾನು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಆತ್ಮ ಅನಾತ್ಮ ವಿವೇಕ, ಸತ್ಯ ಮಿಥ್ಯ ವಿವೇಕ, ಹೀಗೆ 4 ರೀತಿಯ ವಿವೇಕಗಳನ್ನು ಉಪಯೋಗಿಸ್ಬಿಟ್ಟು ನಾವು ನಾನು ದೇಹ ಅಲ್ಲ, ನಾನು ದೇಹಕ್ಕಿಂತ ಹೊರತಾದದ್ದು, ನಾನು ಆತ್ಮ ಅನ್ನೋದನ್ನು ತಿಳ್ಕೊಂಡ್ವಿ. ಆದ್ರೆ ದೇಹ ಹೇಗ್ ಬಂತು ಅನ್ನೋದಕ್ಕೆ ಇಲ್ಲಿಯ ವಿವರಣೆ. ಬೇರೆಯವ್ರಿಗೆಲ್ಲ ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತಾ? ಇಲ್ಲಿ ಆತ್ಮ ಅನ್ನೋದು ವಿಷಯ ಇಲ್ಲ ಲಕ್ಷ್ಮೀಜಿ. ಗೊತ್ತಾಯ್ತು. ಸ್ಥೂಲ ಶರೀರದ ಬಗ್ಗೆ ಹೇಳ್ತಾ ಇದ್ದೀವಿ. ಸ್ಥೂಲ ಶರೀರದ ಬಗ್ಗೆ, ಅದರಲ್ಲಿ ಅದು ಪಂಚಮಹಾಭೂತಗಳಿಂದ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅದು ಹೇಗ್ ಪಂಚೀಕರಣ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳಿದೆ ಅಷ್ಟೇ. ಸರಿ. ಮೇಡಮ್, ಇದರಲ್ಲಿ ಹಾ ಸುಲಭನಾಗ ಅರ್ಥ ಆಗ್ಬೇಕು ಅಂದ್ರೆ ಇದನ್ನ ನೀವು 8 ಭಾಗ ಅನ್ಕೋಬೇಕು. ಈಗ ಒಂದು ಸರ್ಕಲ್ ನ 8 ಭಾಗ ಮಾಡಿದ್ರೆ ಭಾಗ ಮಾಡ್ಬೇಕು. ಅದರಲ್ಲಿ 8 ಭಾಗ, ಅದರಲ್ಲಿ 8 ಭಾಗದಲ್ಲಿ 4 ಭಾಗ ಇದು ಅಂತ ಇಟ್ಕೊಳ್ಳಿ. ತನ್ನಲ್ಲೇ ಇಟ್ಕೊಂಡು ಇನ್ನು ಉಳಿದ 4 ಭಾಗನ ಇತರೆ 4 ಭೂತಗಳಿಗೆ ಹಂಚಿಕೊಡುತ್ತೆ. ಹಾ, ಕರೆಕ್ಟ್. ಆ ರೀತಿ ತಂದಾಗ ಸುಲಭನಾಗ ಅರ್ಥ ಆಗುತ್ತೆ. ಸರಿ, ಅಂದ್ರೆ 4 ಭಾಗ ಅದು ಸಪ್ರೇಟ್ ಆಗಿರಲ್ಲ. ಇಲ್ಲ, ಸಪರೇಟ್ ಆಗಿರಲ್ಲ, ಇಡಿಯಾಗಿರುತ್ತೆ. ಹೌದು. ಹಾಗೂ ಇಟ್ಕೊಳ್ಬಹುದು. ಒಟ್ಟಲ್ಲಿ 50% ಹಾಗೆ ಇರುತ್ತೆ. ಇನ್ 50% ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಇವಾಗ ಸುಲಭವಾಗಿ ಗೊತ್ತಾಯ್ತಲ್ಲ? ಇವಾಗ 50% ಹಾಗೆ ಇರುತ್ತೆ, ಇನ್ 50% ಬೇರೆ ಬೇರೆ ಎಲ್ಲದಕ್ಕೂ 4ಕ್ಕೆ ಸೇರ್ಕೊಳ್ಳುತ್ತೆ. ಸಂಧ್ಯಾಜಿ ಗೊತ್ತಾಯ್ತಲ್ವಾ? ಸಾವಿತ್ರಿ ಅವ್ರಿಗೆ ಗೊತ್ತಾಯ್ತಾ? ಗೊತ್ತಲ್ಲ ಪದ್ಮವ್ರೆ. ಯಾವ್ದೋ ಕಾಲ್ ಬಂತು, ಎಕ್ಸಿಟ್ ಆಗ್ಬಿಟ್ಟಿದೆ. ಹಾ, ಸರಿ.
ನೀವು ವಿವೇಕ ಚೂಡಾಮಣಿಲೂ ತಿಳ್ಕೊಂಡಿರ್ತೀರಾ, ಗೊತ್ತಿರುತ್ತೆ. ಇಲ್ಲ, ತತ್ವಬೋಧದಲ್ಲೂ ಹೇಳಿದ್ರು, ವಿವೇಕ ಚೂಡಮಣಿನಲ್ಲೂ ಹೇಳಿದಾರಲ್ವಾ. ಇವಾಗ ಇದು ಬಂದಿರೋದು ಹಿಂದಿನ ಸತ್ಕರ್ಮಗಳ ಫಲದಿಂದ ಹುಟ್ಟಿದ. ಸತ್ಕರ್ಮಗಳು ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಫಲ ಮಾಡಿದಕ್ಕೋಸ್ಕರ ಈಗ ಮನುಷ್ಯ ಜನ್ಮ ಬಂದಿದೆ ಅಂತ. ಮನುಷ್ಯ ಜನ್ಮ ಬರ್ಬೇಕಾದ್ರೆ ಸುಮ್ನೆ ಬರಲ್ಲ. ನಾವು ಬೇಕಾದಷ್ಟು ಪುಣ್ಯ ಫಲಗಳನ್ನ ಮಾಡಿರ್ತೀವಿ. ಅರೆ ತುಂಬಾ ಪುಣ್ಯ ಫಲಗಳೇ ಮಾಡಿದ್ರೆ ನಾವು ದೇವತೆಗಳಾಗಿ ಹೋಗ್ಬಿಟ್ಟಿರ್ತೀವಿ. ಆದ್ರೆ ಇಲ್ಲ, ಇಲ್ಲಿ ಮನುಷ್ಯರಾಗ್ಬೇಕಾದ್ರೆ ಬೇರೆ ಇನ್ನೂ ಏನೋ ಕರ್ಮಗಳು ಇರುತ್ತೆ. ನಾವು ಅದಕ್ಕೆ ಅನುಭವಿಸೋದಕ್ಕೋಸ್ಕರ ನಾವು ಈ ದೇಹವನ್ನ ಹೊತ್ತು ಬಂದಿರ್ತೀವಿ. ಅದು ಇಲ್ಲಿ ಹೇಳ್ತಾರೆ ನೋಡಿ, ಸುಖ ದುಃಖ ಮುಂತಾದ ಭೋಗಗಳ ಅನುಭವಗಳು ದೊರಕುವ ಸ್ಥಳವು. ಅವುಗಳನ್ನ ಅನುಭವಿಸೋದಕ್ಕೆ ವಾಸನೆಗಳು ಅನ್ನೋದು ಇರುತ್ತೆ ನಮ್ಗೆ. ಇನ್ನೂ ಏನೋ ಅನುಭವಿಸ್ಬೇಕು ಅನ್ನೋ ಒಂದು ವಾಸನೆ ಇರೋದ್ರಿಂದ ನಾವು ಈ ದೇಹವನ್ನ ತೆಗೆದುಕೊಂಡು ಬಂದಿರ್ತೀವಿ. ಮತ್ತೆ ಇದು ಹೇಗೆ ಈ ಅನುಭವ ಪಡೆಯುವಂತಹ ಸ್ಥಳ ಅಂತಂದ್ರೆ, ಈ ನವ ದ್ವಾರಗಳು ಇರುವಂತಹ ಒಂದು ಶರೀರ ಅನ್ನೋದು ನವದ್ವಾರಗಳು ಇದೆ. ಆ ನವದ್ವಾರಗಳ ಮೂಲಕವೇ ನಾವು ಪ್ರತಿಯೊಂದನ್ನು ಸಹ ಅನುಭವಗಳನ್ನ ಪಡೆಯುವಂತಹದ್ದು, ಕರ್ಮಗಳನ್ನ ಮಾಡುವಂತಹದ್ದು. ನವದ್ವಾರವಿರುವಂತಹ ಪುರದಲ್ಲಿ ಇರುವಂತಹವನು ಯಾರು? ವಿಠಲ. ಮತ್ತು ಅದು 6 ವಿಕಾರಗಳಿಗೆ ಒಳಗಾಗುವಂಥದ್ದು. ಹಿಂದಿನ ಕ್ಲಾಸಲ್ಲೂ ನಾವು ವಿಚಾರ ಮಾಡಿದ್ದಾಯ್ತು. 6 ವಿಕಾರಗಳು ಅಂತಂದ್ರೆ ಅದ ಹುಟ್ಟೋದು ಮೊದ್ಲು ಇರುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ, ಆಮೇಲೆ ಹುಟ್ಟುತ್ತೆ, ಬೆಳೆಯುತ್ತೆ, ಪ್ರೌಢವಾಗುತ್ತೆ, ಮತ್ತೆ ಶಿಥಿಲವಾಗುತ್ತೆ, ಕೊನೆಗೆ ನಾಶವಾಗುತ್ತೆ. ಈ 6 ವಿಕಾರಗಳನ್ನ ಹೊಂದುವಂತಹದ್ದು ಅದು ಸ್ಥೂಲ ಶರೀರ. ಮತ್ತೆ ಈ ಶರೀರ ಅನ್ನೋದಕ್ಕೆ ಈ ಪಾರ್ಟ್ಸ್ ಅನ್ನೋದಿರುತ್ತೆ. ಶರೀರಕ್ಕೆ ಪಾರ್ಟ್ಸ್ ಅಂದ್ರೆ ಏನು, ಎಲ್ಲ ಅಂಗಾಂಗಗಳು ಇರುತ್ತೆ. ಈ ಅಂಗಾಂಗಗಳು ಇರುವಂತಹದ್ದು ಶರೀರ. ಆತ್ಮನಿಗೆ ಅಂತ ಅಂಗಾಂಗಗಳು ಏನು ಇರಲ್ಲ. ಮತ್ತೆ ಬೇರೆ ಏನಾದ್ರೂ ಇದೆಯಾ ನಿಮಗೆ ಕ್ವಶನ್? ಅದೇ ಭಾಗಗಳು ತೋರಿಸ್ತಿದ್ರಲ್ಲ, ಅದು ಇನ್ನೊಂದ್ಸತಿ ಹೇಳ. ನೋಡಿ, ಇದು ಅದೇ ವಿವೇಕ ಚೂಡಾಮಣಿಗೂ ಬೇಕು. ಇದು ಆಗಿದೆ ಕ್ಲಾಸ್. ಇದು ಪಂಚಮತ ಮಹಾಭೂತಗಳು ಪಂಚೀಕರಣ ಆಗೋದು ಹೇಗೆ ಅಂತಂದ್ರೆ, ಆಕಾಶ, ಗಾಳಿ, ಬೆಂಕಿ, ನೀರು. ಕಾಲ್ ಭಾಗ ಅಂತ ತಿಳ್ಕೊಂಡಿದ್ವಿ ಅಲ್ಲಿ. ಕಾಲ್ ಭಾಗ ಅಂತ ತಿಳ್ಕೊಂಡಿದ್ವಿ ಒಂದ್ರಲ್ಲಿ. ಅದು ಹೇಗೆ ಅನ್ನೋದನ್ನ ಇಲ್ಲಿ ಸ್ಲೈಡ್ ಅಲ್ಲಿ ತೋರಿಸಿ ಅದೇ ಪೂರ್ತಿ ಅಚ್ಚೊತ್ತದಾಗೆ ಆಗುತ್ತೆ. ಇದು ಮೊದ್ಲು ಅರ್ಧ ಡಿವೈಡ್ ಆಗತ್ತೆ. ಈ ಪೂರ್ಣ ಇರುತ್ತಲ್ಲ, ಅದು ಈ ಅರ್ಧ ಡಿವೈಡ್ ಆಗ್ಬಿಟ್ಟು ಅದು ಅರ್ಧ ಹಾಗೆ ಉಳ್ಕೊಳ್ಳುತ್ತೆ. ಇನ್ನು ಅರ್ಧದಲ್ಲಿ ಮತ್ತೆ 4 ಭಾಗಗಳಾಗಿ ಆಗತ್ತೆ. ಅದೇ 12.5 12.5 ಭಾಗ ಆಗತ್ತೆ. ಅಂದ್ರೆ 8ನೇ ಒಂದು ಭಾಗ ಆಗಿ ಡಿವೈಡ್ ಆಗಿ ಈ ಅರ್ಧ ಹಾಗೆ ಇರುತ್ತೆ ಇದ್ರದ್ದು. ಇನ್ನು ಈ 4 ಬೇರೆದಕ್ಕೆ 4ಕ್ಕೆ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಹೀಗೆ ತಿರ್ಕೊಂಡ್ಬಿಡುತ್ತೆ ಅಂತಲ್ಲ, ಹೀಗೆ ತೋರಿಸ್ಬೋದು. ಇಲ್ಲಿ ಚಿತ್ರದಲ್ಲಿ ಸೈಡಿಗೆ ಮಾಡಿದಾರೆ ಅಷ್ಟೇ. ಅದಕ್ಕೇನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ಇದೆ. ಅದಕ್ಕೆ ಈ ಶೇಪ್ ಇರುತ್ತೆ ಹಾಗೆಲ್ಲ ಏನಿಲ್ಲ. ಪೂರ್ಣನ್ ಹೇಗ್ ತೋರ್ಸೋದು, ಪೂರ್ತಿ 0 ತರನೇ ತೋರ್ಸ್ಬೇಕಲ್ವಾ, ಅದಕ್ಕೋಸ್ಕರ ತೋರಿಸಿದಾರೆ ಅಷ್ಟೇ. ಅದು ಈ ಶೇಪ್ ಇರುತ್ತೆ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಗೊತ್ತಾಯ್ತಲ್ವಾ? ಒಂದೊಂದಕ್ಕೆ ಹೋಗುತ್ತೆ. ಹೀಗೆ ಅಂಶಗಳು ಸೇರ್ಕೊಳ್ಳೋದು. ಇದು ಪಂಚೀಕರಣ. ಶೇಪದಲ್ಲಮ್ಮ, ಈಗ ಮೂಲ ವಸ್ತು. ಮೂಲ ವಸ್ತು ಪಂಚೀಕರಣ ಅವಾಗ ಸ್ಥೂಲವಾಗ್ಬೇಕಾದ್ರೆ ಅದೇ ದೇಹ ಅದು ಅಂತನಾ? 2 ದೇಹ ಅಲ್ಲ, ದೇಹ ಅನ್ನೋದು
ಪಂಚಭೂತಗಳಿಂದ ಆಗಿದೆ ಅಂತ ಅಂದ್ಬಿಟ್ಟು ಹಾ, ನಾವು ಹೌದು, ಡಿಸ್ಕಸ್ ಹೌದು. ಮಾಡಿದ್ವಿ ಅಲ್ವಾ. ಆ ಹೌದೌದು. ಪಂಚಭೂತಗಳು ಪಂಚೀಕರಣ ಹೆಂಗಾಯ್ತು ಅಂತ ಸ್ಥೂಲವಾಗಿ ಕಾಣಿಸ್ಬೇಕಾದ್ರೆ, ಸೂಕ್ಷ್ಮಕ್ಕೆ ಈ ತರ ಪಂಚೀಕರಣ ಆಗಿರಲ್ಲ, ಸ್ಥೂಲ ದೇಹಕ್ಕೆ ಈ ತರ ಪಂಚೀಕರಣ ಆಗಲ್ಲ. ಸ್ಥೂಲವಾಗಿ ಕಾಣಿಸ್ಬೇಕಾದ್ರೆ ಮಾತ್ರ ಈ ಪಂಚೀಕರಣ ಆಗೋದು. ಸೂಕ್ಷ್ಮ ದೇಹಕ್ಕೆ ಪಂಚೀಕರಣ ಆಗದೇ ಇರುವಂತಹ ಪಂಚಭೂತಗಳು. ನಮ್ ಕಣ್ಣು ಕಾಣಿಸ್ಬೇಕಾದ್ರೆ, ನಮ್ಮ ಇಂದ್ರಿಯ ಗೋಚರಕ್ಕೆ ಅದು ಬರ್ಬೇಕು ಅಂತಂದ್ರೆ ಈ ತರ ಪಂಚೀಕರಣ ಆಗ್ಬೇಕು. ಪಂಚೀಕರಣ ಆದಾಗ ಮಾತ್ರ ಅದು ನಮ್ಗೆ ಗೋಚರವಾಗೋದು. ಅದೇ ಇವಾಗ ಮುಂದೆ ನಾವು ಸೂಕ್ಷ್ಮ ಶರೀರಕ್ಕೆ ಹೋಗ್ತೀವಲ್ಲ, ಅಲ್ಲಿ ನಾವು ಬೇರೆ ಇದು ಹೇಗೆ ಪಂಚೀಕರಣವಾಗದ ಇರುವಂತಹ ಅಂದ್ರೆ ಪಂಚಭೂತಗಳು. ಇಲ್ಲಿ ಅರ್ಧ ಅದೇ ಕಾಲ್ ಭಾಗ ನೀರು, ಜಲ, ಅಗ್ನಿ, ವಾಯು ಇವೆಲ್ಲ ಸೇರಿ ಒಂದು ಶರೀರ ಆಯ್ತು. ಎಲ್ಲವೂ ಒಂದು ಕಾಲ್ ಆಯ್ತು. ಭಾಗ ಎಲ್ಲ ಇರುತ್ತೆ. ಕಾಲ್ ಅಂದ್ರೆ ಭಾಗ ಇತ್ತು ಅಂತ. ಎಲ್ಲದ್ರಲ್ಲೂ ಒಂದೇ ಈಕ್ವಲ್ ಪ್ರಪೋರ್ಷನ್ ಅನ್ನೋದು, ಇದೆಲ್ಲ ಈಕ್ವಲ್ ಪ್ರಪೋರ್ಷನ್ ಇದ್ರು ಇವಾಗ ನಮ್ಮ ಇವಾಗ ಮನುಷ್ಯರಿಗೆ ಒಂದು ರೀತಿಯಲ್ಲಿ ಪಂಚೀಕರಣವಾಗುತ್ತೆ. ಅಂದ್ರೆ ಅವೆರಡು 5 ಕಂಬೈನ್ ಆಗ್ಬಿಟ್ಟು ಬರುತ್ತಲ್ಲ, ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿ ಇರುತ್ತೆ. ಮತ್ತೆ ಇದಕ್ಕೆ ಗುಣಗಳು ಇರುತ್ತೆ. ಇದು ಸ್ಥೂಲ ಶರೀರಕ್ಕೆ ಯಾವಾಗ್ಲೂ ತಾಮಸ ಗುಣದಿಂದ ಆಗಿರುತ್ತೆ. ಈ ಪಂಚಭೂತಗಳಲ್ಲಿ ತಾಮಸ ಗುಣದಲ್ಲಿ ನಾವು ಪಂಚೀಕರಣವಾಗುತ್ತೆ. ಇದು ಅದು ಬೇರೆ ಬೇರೆ ಪ್ರಪೋರ್ಷನ್ ಅಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಇರುತ್ತೆ. ಇವಾಗ ಮನುಷ್ಯನಿಗೆ ಒಂದು ಪ್ರಪೋರ್ಷನ್ ಆದ್ರೆ ಇನ್ನೊಂದು ಪ್ರಾಣಿಯಲ್ಲಿ ಇನ್ನೊಂದು ಪ್ರಪೋರ್ಷನ್ ಆಗಿರುತ್ತೆ. ಒಂದೊಂದು ವ್ಯಕ್ತಿಯಲ್ಲೂ ಸಹ ಬದಲಾವಣೆ ಇರೋದ್ರಿಂದನೇ ನಾವು ಬೇರೆ ಬೇರೆಯಾಗಿ ಕಾಣಿಸೋದು. ಆದ್ರೆ ಈ ಪಂಚೀಕರಣ ಅನ್ನೋದು ಎಲ್ಲನೂ ಒಂದೇ ರೀತಿಯಲ್ಲಿ ಆಗುತ್ತೆ. ಇದ್ರ ಪ್ರಪೋರ್ಷನ್ಗಳು ಮಾತ್ರ ಬೇರೆ ಬೇರೆ ಇರುತ್ತೆ, ಗುಣಗಳ ಪ್ರಪೋರ್ಷನ್ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಬೇರೆ ಬೇರೆಯಾಗಿ ಕಾಣಿಸ್ತೀವಿ ನಾವು, ಒಂದೇ ರೀತಿಯಲ್ಲಿ ಕಾಣಿಸಲ್ಲ. ಸ್ಥೂಲ ಶರೀರ ಮೊದ್ಲು ತೋರಿಸಿದ್ದೆ ಅನ್ಸುತ್ತೆ ಅಲ್ವಾ, ಸ್ಥೂಲ ಶರೀರ ಹೇಗೆ ಅಂತ. ಮೂರು ಶರೀರಗಳು ತೋರಿಸಿದ್ದೆ ಅಲ್ವಾ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ. ಇದು ಸ್ಥೂಲ ಶರೀರ ಅಂತ ತೋರಿಸ್ತಾರೆ, ಇದು ಸೂಕ್ಷ್ಮ ಶರೀರ, ಇದು ಕಾರಣ ಶರೀರ ಅಂತಂದ್ಬಿಟ್ಟು. ಆಕ್ಚುಲಿ ಇದು ಚಿಕ್ಕದಾಗಿ ಅವರು ಇದಾಗಿ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಆಕ್ಚುಲ್ ಆಗಿ ಸ್ಥೂಲ ಶರೀರವೇ ಚಿಕ್ಕದು, ಇವುಗಳೇ ದೊಡ್ಡದಾಗಿ ಇರುವಂತಹದ್ದು. ಇವಾಗ ಪ್ರಾಣಶಕ್ತಿ ಎಲ್ಲ ನಮ್ಮ ಈ ಸ್ಥೂಲ ಶರೀರಕ್ಕಿಂತ ಹೊರಗಡೆನೂ ಇರುತ್ತೆ. ಮನಸ್ಸು ಎಲ್ಲನೂ ಅಷ್ಟೇ, ಈ ಕಾರಣ ಶರೀರವೂ ಅಷ್ಟೇ ಹೊರಗಡೆ ಇರುತ್ತೆ. ಯಾವ ಕಾರಣಕ್ಕೂ ಅವರು ಅದೇ ಸೂಕ್ಷ್ಮ ಅಂತ ತೋರ್ಸೋದಕ್ಕೋಸ್ಕರ ಇದು ಅತಿ ಸೂಕ್ಷ್ಮ ಅಂತ ತೋರ್ಸೋದಕ್ಕೆ ಚಿಕ್ಕದಾಗಿ ತೋರಿಸ್ತಾರೆ ಅಷ್ಟೆ. ಆ ಕಾರಣಕ್ಕೆ ಆ ರೀತಿಲಿ ತೋರಿಸ್ತಾರೆ ಅಷ್ಟೆ. ಕ್ಲಿಯರ್ ಆಯ್ತಲ್ಲ? ವೀಣಾಜಿ, ಹರಿ ಓಂ ಲಕ್ಷ್ಮಿ, ವಿಜಯಲಕ್ಷ್ಮಿ ಜಿ. ಹರಿ ಓಂ ಅಮ್ಮ. ಸ್ಥೂಲ ಶರೀರದ ಬಗ್ಗೆ ಕೇಳ್ತಾ ಮಾತಾಡ್ತಾ ಇದ್ವಿ, ಕೇಳಿಸ್ಕೊಂಡ್ರ? ಈಗ ನನಗೆ ಈಗ ನೋಡ್ತಾ ಇದ್ದೀನಿ, ಬೇಗ ನಾನು ಜಾಯಿನ್ ಆಗ್ಲಿಲ್ಲ. ಸರಿ ಸರಿ. ಈಗ ತೋರಿಸಿದ್ದು ಒಳ್ಳೆ ಗೊತ್ತಾಯ್ತಾ?
ಹಾ ಅದೇ ಸ್ಥೂಲ ಶರೀರ ಅನ್ನಮಯದಿಂದ ಅಲ್ಲಿ ಹ್ಮ್ ಕೊಟ್ಟಿದ್ರಲ್ಲಮ್ಮ ಅದ್ ನೋಡ್ತಾ ಇದ್ದೆ. ಹ್ಮ್ ಹ್ಮ್ ಹಾ ಆಮೇಲೆ ಸೂಕ್ಷ್ಮ ಶರೀರ ಪ್ರಾಣಮಯ ಮನೋಮಯ ವಿಜ್ಞಾನಮಯದಿಂದ ನೆಕ್ಸ್ಟ್ ಕಾರಣ ಶರೀರ ಇದು ಆನಂದಮಯ ಶರೀರ. ಕಾರಣಮಯ ಅಂದ್ರೆ ಅಷ್ಟು ಸೂಕ್ಷ್ಮ ಇರುತ್ತೆ ನಮ್ಮ ಇದು ಬರೀ ಆನಂದಮಯವಾಗಿರ್ಬೇಕಂದ್ರೆ ಶರೀರ ಕಾರಣ ಶರೀರ ಈ ಸ್ಥೂಲ ಮತ್ತು ಸೂಕ್ಷ್ಮ ಸೂಕ್ಷ್ಮಕ್ಕಿಂತ ಶರೀರಕ್ಕೆ ಕಾರಣವಾಗಿರುವಂತಹದ್ದು ಕಾರಣ ಶರೀರ. ಆನಂದ. ಹಾ ಅದೇ ಅಂದ್ರೆ ಸೂಕ್ಷ್ಮದಕ್ಕಿಂತನೂ ಸೂಕ್ಷ್ಮವಾಗಿರುತ್ತೆ. ಹಾ ಅದಕ್ಕೆ ಆನಂದಮಯವಾಗಿದೆ. ಸರಿ ಅಮ್ಮ. ಮತ್ತೆ ಇದರಲ್ಲಿ ನಾವು ಎಲ್ಲ ರಿವಿಷನ್ ಮಾಡಿದ್ವಿ. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಅದೇ ಇದನ್ ಹೇಳಿದ್ರಲ್ಲ ಮೂಲ ವಸ್ತುಗಳು ತನ್ಮಾತ್ರೆಗಳು ಹೇಳ್ತಾ ಇದ್ರಿ. ಅದೇ ಒಂದ್ ಮೂಲ ವಸ್ತುಗಳು ಎರಡು ಜಾಯಿನ್ ಆದ್ರ ಭಾಗ ಆಗಿದ್ದು ಅವಾಗ ಜಾಯಿನ್ ಆದೆ ನಾನು. ಅದು ಅದೇ ಪಂಚಭೂತಗಳಿಂದ ಸೇರಿದ್ದು ಅಂತ ಅಲ್ವಾ? ಪಂಚಭೂತಗಳಿಂದ ಸೇರಿದ ದೇಹ ಅದ್ರಲ್ಲಿ ಈ ಶರೀರದಲ್ಲಿ ಎಷ್ಟೆಷ್ಟು ಪ್ರಮಾಣವಾಗಿದೆ ಅಂತ ಅಲ್ಲಿ ಅಂಶಗಳ ಮೂಲಕ ತಿಳಿಸಿದ್ರಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು. ಸರಿ. ವೀಣಾಜಿ, ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಮೇಡಮ್ ಸಾರಿ ಮೇಡಮ್, ನಾನು ಕೇಳಿಸ್ಕೊಳ್ಳಿಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ ನಮ್ಗೆ. ಓಕೆ. ಅದೇ ಇಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಉತ್ತರ ಹೇಳಕ್ಕಾಗತ್ತಾ? ಕೇಳಲ್ಲ ಮೇಡಮ್, ನಂಗೆ ಗೊತ್ತಿಲ್ಲ. ಓಕೆ. ದೇಹಾತ್ಮ ಬುದ್ಧಿ ಅಂದರೆ ಏನು? ಇದು ನಮಗೆ ಇದನ್ನ ಇನ್ನೊಂದ್ಸರಿ ಸ್ವಲ್ಪ ಅಂದ್ರೆ ಗುರುಜಿ ಹೇಳುವಾಗ ದೇಹಾತ್ಮ ಬುದ್ಧಿ ಅಂದರೆ ದೇಹಾತ್ಮ ಬುದ್ಧಿ ಹೇಳೋಣ. ಇವಾಗ ದೇಹಾತ್ಮ ಬುದ್ಧಿ ಅಂತಂದ್ರೆ ಏನು? ಇವಾಗ ದೇಹನೇ ನಾನು ಅಂತಂದ್ಬಿಟ್ಟು ಅನ್ಕೊಳ್ಳೋದು. ಇವಾಗ ಪ್ರತಿಯೊಬ್ಬರಿಗೂ ಆ ಒಂದು ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಹ ನಾನು ದೇಹ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಯಾತಕ್ಕೆ ಅಂದ್ರೆ ನನಗೆ ಕಾಣಿಸೋದು ದೇಹವೇ, ಮತ್ತೆ ನಾನು ಎಲ್ಲ ಚಟುವಟಿಕೆಗಳನ್ನು ಮಾಡೋದು ದೇಹ. ಮತ್ತೆ ನಾನು ಅಂತಂದ್ರೆ ಹೇಗೆ ನಾನು ಗುರುತಿಸ್ಕೊಳ್ಳಿ? ನನ್ನ ದೇಹದಿಂದ ತಾನೇ ಗುರುತಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ವ್ಯವಹಾರ ಮಾಡುವಂತಹದ್ದೆಲ್ಲನು ನಾನೇ ದೇಹ ಅಂತಂದ್ಬಿಟ್ಟು, ದೇಹ ಅಂದ್ರೆ ನಾನು ಆತ್ಮ ಅನ್ನೋದು ಗೊತ್ತು ನನಗೆ, ಆದ್ರೆ ನಾನೇ ಆತ್ಮ, ದೇಹ ನಾನು ಅಂತಂದ್ರೆ ದೇಹವೇ ಅಂತಂದ್ಬಿಟ್ಟು ಅನ್ಕೊಂಡಿರ್ತೀನಿ. ಆದ್ರೆ ಈಗ ಶಾಸ್ತ್ರಗಳು ಮತ್ತೆ ಗುರುಗಳು ಹೇಳ್ತಾರೆ, ನೀನು ಅನ್ನೋದು ಈ ದೇಹಕ್ಕಿಂತ ವ್ಯತಿರೇಕವಾದದ್ದು. ನೀನು ಆತ್ಮ, ಸಚ್ಚಿದಾನಂದ ಸ್ವರೂಪಿ. ಅಂದ್ರೆ ಅದು ನೀನು ಹೇಗೆ ಈ ದೇಹಕ್ಕಿಂತ ವ್ಯತಿರೇಕವಾಗಿರುವಂತಹದ್ದು ನೀನು, ದೇಹ ಅಲ್ಲ ನೀನು ಅಂತಂದ್ಬಿಟ್ಟು ಹೇಗೆ ಹೇಳ್ತಾರೆ ಅಂದ್ರೆ, ಅದಕ್ಕೆ ಈ ಒಂದು ತತ್ವ ವಿವೇಕವನ್ನ ನಾವು ಉಪಯೋಗಿಸ್ತೀವಿ. ತತ್ವ ವಿವೇಕದಲ್ಲಿ ಹೇಗೆ ಅಂತಂದ್ರೆ, ಇಲ್ಲಿ 4 ರೀತಿಯ ತತ್ವ ವಿವೇಕಗಳು: ಆತ್ಮ ಅನಾತ್ಮ, ನಿತ್ಯ ಅನಿತ್ಯ, ಜಡ ಚೈತನ್ಯ ಮತ್ತು ಸತ್ಯ ಮಿಥ್ಯ ವಿವೇಕಗಳನ್ನ ನಾವು ಉಪಯೋಗಿಸ್ಬಿಟ್ಟು ಹೇಗೆ ನಾನು ದೇಹಕ್ಕಿಂತ ಬೇರೆ, ದೇಹ ನನಗೆ ಗೊತ್ತಾಗ್ತಾ ಇದೆ, ನಾನು ದೇಹವನ್ನ ಬಳಸ್ಕೊಂಡು, ನಾನು ಸಾಧನವಾಗಿ ಬಳಸ್ಕೊಂಡು ನಾನು ಇಲ್ಲಿ ಎಲ್ಲವನ್ನು ನೋಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಎಲ್ಲವೂ ಸಹ ನನ್ನ ಅರಿವಿನಲ್ಲಿ ಇದೆಲ್ಲ ನಡೀತಾ ಇದೆ ಅಷ್ಟೇನೆ. ನಾನು ಇದಕ್ಕಿಂತ ಭಿನ್ನವಾಗಿರುವಂತಹದ್ದು, ಬೇರೆಯಾದದ್ದು, ನನ್ನನ್ನ ಅದನ್ನ ಅರಿಯುವಂತವನು ನಾನು ಕ್ಷೇತ್ರಜ್ಞ. ಇದು ಕ್ಷೇತ್ರ ಅನ್ನುವುದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋದು ಇಲ್ಲಿ ತತ್ವ ವಿವೇಕ. ಗೊತ್ತಾಯ್ತಲ್ವಾ? ಇದು ಮತ್ತೆ ಆತ್ಮ ಅನಾತ್ಮ ಅದೆಲ್ಲ ಗೊತ್ತಿದೆ ಅಲ್ವಾ? ಗೊತ್ತಾಯ್ತಮ್ಮ. ಆಮೇಲೆ ಇನ್ನು ಸತ್ಯ ಮಿಥ್ಯ ಅನ್ನೋದು ಹೇಗೆ ಅಂದ್ರೆ, ಸತ್ಯ ಅಂತಂದ್ರೆ ಸದಾ ಕಾಲ ಇರುವಂತಹದ್ದು,
ಜಡ ಮತ್ತು ಚೈತನ್ಯ, ಸತ್ಯ ಮಿಥ್ಯೆ ಇವೆರಡು. ಮಿಥ್ಯ. ಸತ್ಯ ಮಿಥ್ಯ ಹೇಳಿ ನೋಡೋಣ ಏನು ಅಂತ. ಸತ್ಯ ಅಂದ್ರೆ ಈಗ ನಾವು ಮಿಥ್ಯೆ ಅಂದ್ರೆ ನಾವೀಗ ಕಾಣ್ತೇವೆ, ಆದ್ರೆ ಮತ್ತೊಂದು ಕ್ಷಣಕ್ಕೆ ಇರೋದೇ ಇಲ್ಲ, ಅದು ಮಿಥ್ಯೆ ಅಲ್ವಾ? ಸತ್ಯ ಅಂದ್ರೆ ಅದು ಯಾವಾಗ್ಲೂ ಇರೋದು, ಅದೇ ಇರುವಂತಹದ್ದು. ಸತ್ಯ. ಸತ್ಯ ಯಾವುದು? ಸತ್ಯ ಅಂದ್ರೆ ನಾನು ಅಂದ್ರೆ ಆತ್ಮ, ಆತ್ಮನೇ ಸತ್ಯ ಅಂತ. ಸತ್ಯ. ಮಿಥ್ಯ ಅಂದ್ರೆ ಈಗ ನಾ ಏನ್ ಈ ಶರೀರ ಅಂತ ತಿಳ್ಕೊತೇವಿ, ಅದು ಮಿಥ್ಯ. ಕಣ್ಣಿಗೆ ಕಾಣಿಸ್ತಾ ಇರ್ತೈತಿ, ಈಗ ಹೌದು ಅಂತಿರ್ತೇವಿ, ಕ್ಷಣದಲ್ಲೇ ಹೋಗ್ಬಿಡ್ತೈತಿ, ಅದು ಮಿಥ್ಯ. ಅಂದ್ರೆ ಇವಾಗ 3 ಅವಸ್ಥೆಗಳನ್ನ ಉಪಯೋಗಿಸ್ಕೊಂಡು ಹೇಳಿ ಅದನ್ನ. 3 ಅವಸ್ಥೆಗಳು ಉಪಯೋಗಿಸ್ಕೊಂಡು ಸತ್ಯ ಮಿಥ್ಯ ವಿವೇಕವನ್ನ ವಿವರಿಸಿ. 3 ಅವಸ್ಥೆಗಳು. ಜಾಗೃತ ಅವಸ್ಥೆ, ಜಾಗೃತ ಸುಷುಪ್ತಿ, 3ರಲ್ಲೂ ಹೇಗೆ ಇದನ್ನ ಉಪಯೋಗಿಸ್ಕೊಂಡು ಸತ್ಯ ಮಿಥ್ಯ ವಿವೇಕವನ್ನ ತಿಳಿಸಿ. ಏನಿಲ್ಲ, ಇವಾಗ ಎದ್ದಿದ್ದೀನಿ, ಜಾಗೃತವಾಗಿದ್ದೀನಿ, ಇವಾಗ ಎಲ್ಲ ವ್ಯವಹಾರಗಳನ್ನು ಮಾಡ್ಬಿಟ್ಟು ನಾನು ಈ ದೇಹ ನಾನು ಅನ್ಕೊಂಡಿರ್ತೀನಿ. ಆದ್ರೆ ನಿಜಾನ ನಾನು ಮಲಗ್ಕೊಳ್ತೀನಿ, ಅವಾಗ ಬೇರೆನೆ ದೇಹ, ಬೇರೆನೆ ಲೋಕ, ಬೇರೆನೆ ಸಿನಿಮಾ ನಿದ್ದೆಲಿ, ಅಂದ್ರೆ ಕನಸು ಬೀಳುತ್ತೆ. ಆವಾಗ ಈ ದೇಹ ಇಲ್ಲ, ಈ ಲೋಕ ಇಲ್ಲ, ಇದು ಇಲ್ಲ ನನಗೆ. ಹಾಗಾಗಿ ಈ ದೇಹ ಅನ್ನೋದು ಅಲ್ಲಿ ಇಲ್ಲ. ಮತ್ತೆ ಪೂರ್ತಿ ಗಾಢ ನಿದ್ದೆಗೆ ಹೋದಾಗ ಈ ಮನಸ್ಸು ಇಲ್ಲ, ಮತ್ತೆ ದೇಹವೂ ಇಲ್ಲ, ಯಾವ ದೇಹವೂ ಇಲ್ಲ. ಈ ಜಾಗೃತ ಅವಸ್ಥೆಯಲ್ಲಿದ್ದ ದೇಹವೂ ಇಲ್ಲ, ಸ್ವಪ್ನದಲ್ಲಿ ಇದ್ದಂತಹ ದೇಹವೂ ಇಲ್ಲ. ಹಾಗಾಗ್ಬಿಟ್ಟು ಅದು ಮಿಥ್ಯ. ಮತ್ತೆ ಎದ್ದಾಗ ಗೊತ್ತಾಗುತ್ತೆ ನಾನು ಆನಂದವಾಗಿದ್ದೆ ಅಂತ. ಈ 3 ಅವಸ್ಥೆಯಲ್ಲಿ ಯಾವ್ದು ಶಾಶ್ವತವಾಗಿತ್ತು ಅದನ್ನ ತಿಳ್ಕೊಳ್ಬೇಕು ನಾವು. ಈ 3ರನ್ನು ಅರಿಯುವ ನಾನು ಸತ್ಯ, ಎಲ್ಲ ಬದಲಾವಣೆ ಆಗುವಂತಹದ್ದು, ಇವು ಮಿಥ್ಯ. ಈ ರೀತಿಯಲ್ಲಿ ತತ್ವ ವಿವೇಕವನ್ನ ನಾವು ಉಪಯೋಗಿಸ್ಬೇಕು. ಸರಿ. ಬೇರೆ ಯಾರಿಗೂ ಏನಾದ್ರು ಗೊತ್ತಾಗ್ಬೇಕಾ? ಇಲ್ಲ ಅಂತಂದ್ರೆ ಮುಗ್ಸೋಣ. ಮೇಡಮ್, ಆತ್ಮ ಅನಾತ್ಮ ವಿವೇಕವನ್ನು ವಿವರಿಸಿ ಅದೊಂದ್ಸಲ ಹೇಳಿ ಮೇಡಮ್. ಆತ್ಮ ಅಂದ್ರೆ ಜಾಗೃತಿ ಚೈತನ್ಯ. ಆತ್ಮ ಅಂದ್ರೆ, ಅನಾತ್ಮ ಅಂದ್ರೆ ಮೇಡಮ್ ದೇಹ. ಆತ್ಮ ಅಂತಂದ್ರೆ ಇವಾಗ ನಾನು, ಇವಾಗ 2 ಮಾತ್ರ ಪದಾರ್ಥಗಳು, ಆತ್ಮ ಅನಾತ್ಮ. ಅಂದ್ರೆ ಆತ್ಮ ಅಂದ್ರೆ ನಾನು, ಶಾಸ್ತ್ರಗಳು ಹೇಳಿವೆ, ನನಗೂ ಗೊತ್ತು, ನಾನು ಅಂದ್ರೆ ಆತ್ಮ ಅಂತ ಬಿಟ್ಟು. ನನ್ನ ಹೊರತಾದ ಎಲ್ಲವೂ ಅನಾತ್ಮ. ಅಂದ್ರೆ ಪ್ರಪಂಚದ ಪ್ರತಿಯೊಂದು ಸಕಲ ವಸ್ತುಗಳು ಸಹ ಅನಾತ್ಮವೇ ನನಗೆ. ಯಾಕೆಂದ್ರೆ ಈ ಆತ್ಮನ ಅರಿವಿನಲ್ಲಿ ಅವೆಲ್ಲ ಕಂಡು ಬರ್ತಾ ಇರೋದು ಅಲ್ವಾ. ನನಗೆ ಆ ಅರಿವು ಅನ್ನೋದು ಇಲ್ಲ ಅಂತಂದ್ರೆ ಅವು ಯಾವು ಇಲ್ಲ ಅಂತಲೇ ಅರ್ಥ. ನನಗೆ ಅರಿವಿರೋದ್ರಿಂದ ಅವೆಲ್ಲೂ ಕಂಡು ಬರ್ತಾ ಇವೆ. ಆದ್ರೆ ಅರಿವು ನಾನು, ಅರಿವು ಅನ್ನೋದು ಆತ್ಮ, ಇನ್ನು ಮಿಕ್ಕಿದ್ದೆಲ್ಲವೂ ಅನಾತ್ಮ ಅಂತ ತಿಳಿಬೇಕು. ಹಾಗಾಗ್ಬಿಟ್ಟು ಇವಾಗ ಈ ದೇಹವನ್ನು ಸಹ ನಾನು ಅರಿಯಬಲ್ಲೆ. ಈ ದೇಹಕ್ಕೆ ಅಂಗಗಳಿವೆ, ಇದು ಬದಲಾವಣೆ ಆಗತ್ತೆ. ಒಂದು ದಿನ ಹುಟ್ಟುತ್ತೋ, ಬೆಳೀತೋ, ಬಾಲ್ಯಾವಸ್ಥೆ, ಯೌವನ, ಮುಪ್ಪು, ನನ್ನ ಅರಿವಿನಲ್ಲಿರುವಂತಹದ್ದು. ಅದಕ್ಕೆ ಇದು ಅನಾತ್ಮ ಅಲ್ವಾ. ನನ್ನ ಅರಿವಿನಲ್ಲಿರುವಂತಹದ್ರಿಂದ ದೇಹ ಅನ್ನೋದು ಆತ್ಮ ಅಲ್ಲ, ಅದು ಅನಾತ್ಮ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಸ್ಥೂಲಕಾಯನ ಅನಾತ್ಮ ಅಂತ ಹೇಳ್ಬೋದಾ? ಇವಾಗ ಸ್ಥೂಲ ಶರೀರವನ್ನೇ ನಾವು ಇದು ವಿಂಗಡಿಸ್ತಾ ಇರೋದು. ಸ್ಥೂಲ ಶರೀರ ಇದು ಅನಾತ್ಮ ಅಂತಂದ್ಬಿಟ್ಟು, ಸೂಕ್ಷ್ಮ ಶರೀರ ಆಮೇಲೆ ಅದು ಹೌದಾ ಅಲ್ವಾ ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. ಈಗ ಸ್ಥೂಲ ಶರೀರ,
ಸ್ಥೂಲ ಶರೀರ ನನಗ್ ಕಾಣಿಸ್ತಾ ಇರೋದ್ರಿಂದ ಅದು ಅನಾತ್ಮ. ಅದನ್ನ ನೋಡ್ತಾ ಇರೋದು ನಾನು. ನನ್ನ ಅರಿವಿನಲ್ಲಿ ಈ ದೇಹ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕೆ ಇದು ಸಹ ಈ ಪ್ರಪಂಚಕ್ಕೆ ಸೇರಿರುವಂತಹದ್ದು, ನನಗೆ ಸೇರಿರುವಂತಹದ್ದಲ್ಲ. ನಾನೇನಿದ್ರು ಇದನ್ನ ಉಪಯೋಗಿಸ್ಕೊಳ್ತಾ ಇರೋದನ್ನ, ಇಲ್ಲಿ ನಡೀತಾ ಇರೋದನ್ನ ಅರಿತಾ ಇರೋನು ನಾನು. ಇದು ಒಂದು ಸಾಧನವಾಗಿ ಎಲ್ಲ ನಡೀತಾ ಇದೆ. ಇದು ಪ್ರಪಂಚಕ್ಕೆ ಸೇರಿರುವಂತಹದ್ದು ಅಂತ ತಿಳಿಬೇಕು. ಅದೇ ವಿವೇಕವನ್ನು ವಿವರಿಸಿ ಅಂದ್ರೆ, ವಿವೇಕ ಅಂದ್ರೆ ಬುದ್ಧಿ. ಬುದ್ಧಿ ಅಂತ. ವಿವೇಕದಿಂದ ನಾನು ಹೇಗೆ ದೇಹ ನಾನಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು. ಸರಿ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಪ್ರಿಯಾಂಕಾಜಿ ಇವಾಗ ಸೇರಿದ್ರಿ ಅನ್ಸುತ್ತೆ. ಇನ್ನೇನು ಕ್ಲೋಸಿಂಗ್ ಟೈಮ್ ಆಯ್ತು. ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.